ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ, ನಾಮಫಲಕಕ್ಕೆ ಡೆಡ್ಲೈನ್. ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸೋದಕ್ಕೆ ಹೋರಾಟ ಮಾಡಬೇಕಲ್ಲ, ಇದಕ್ಕಿಂತ ದುರ್ವಿಧಿ ಮತ್ತೊಂದಿಲ್ಲ ಅಂತಾನೆ ಹೇಳಬಹುದು. ನೋಡಿ, ಕರ್ನಾಟಕ ಅಂದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆಗಬೇಕು. 100% ನಾಮಫಲಕಗಳು ಕನ್ನಡದಲ್ಲಿರಬೇಕು. ಆದರೆ ಇವತ್ತು ಹೋರಾಟ ಯಾವುದಕ್ಕಾಗ್ತಿದೆ ಅಂತ ಹೇಳಿದ್ರೆ, ಕಡೆ ಪಕ್ಷ 60% ನಾಮಫಲಕದಲ್ಲಿ ಕನ್ನಡ ಇರಲಿ ಅನ್ನುವಂಥ ಹೋರಾಟ. ಅದಕ್ಕೊಂದು ಅಂತಿಮ ದಿನಾಂಕ ಅಂತ ಕೂಡ ಕೊಡಲಾಗಿತ್ತು, ಫೆಬ್ರವರಿ 28. ಅಷ್ಟರ ಒಂದು ಅಂಕಿಅಂಶ ಅಂತ ನಾವು ತಗೊಳ್ಳೋದಾದರೆ 54,000 ಅಂಗಡಿ ಮಳಿಗೆಗಳಲ್ಲಿ ಅಂದಾಜು 24,000ಕ್ಕೂ ಹೆಚ್ಚು ಅಂಗಡಿಗಳು ನಾಮಫಲಕವನ್ನು ಕನ್ನಡೀಕರಣಗೊಳಿಸ್ಕೊಂಡವು. ಉಳಿದಂತಹ ಅಂಗಡಿ ಮಳಿಗೆಗಳು ಕನ್ನಡೀಕರಣ ಮಾಡಿಕೊಂಡಿರಲಿಲ್ಲ. ನಂತರದ ಸಂದರ್ಭದಲ್ಲಿ ಡೆಡ್ಲೈನ್ ವಿಸ್ತರಣೆಯಾಯಿತು. ಹಾಗಾಗಿ ಮುಂದಿನ 15 ದಿವಸದ ಅವಕಾಶದಲ್ಲಿ ಒಂದು 5,000 ಅಂಗಡಿ ಮಳಿಗೆಗಳು ಕನ್ನಡ ನಾಮಫಲಕಕ್ಕೆ ಬದಲಾವಣೆಯನ್ನು ಮಾಡಿಕೊಂಡಿರಲಿಲ್ಲ. ಇದೀಗ ಸಿಕ್ಕಿರುವಂಥ ಅಂಕಿಅಂಶದ ಪ್ರಕಾರ ಇವತ್ತು ಕೊನೆಯ ದಿನಾಂಕ ನಾಮಫಲಕವನ್ನು ಕನ್ನಡೀಕರಣಗೊಳಿಸೋದಕ್ಕೆ. ಇವತ್ತು ಸಿಕ್ಕಿರುವ ಅಂಕಿಅಂಶದ ಪ್ರಕಾರ 1,500 ಅಂಗಡಿ ಮಳಿಗೆಗಳು ನಾಮಫಲಕವನ್ನು ಕನ್ನಡಕ್ಕೆ ಬದಲಾಯಿಸಿಲ್ಲ. ಹಾಗಾಗಿ ಮುಂದೇನು ಮಾಡಬೇಕು, ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕಡ್ಡಾಯ ಕನ್ನಡ ನಾಮಫಲಕಕ್ಕೆ ಇವತ್ತು ಕೊನೆಯ ದಿನ. ಈಗಾಗಲೇ ಅಂಕಿಅಂಶವನ್ನು ನಿಮ್ಮ ಮುಂದಿಟ್ಟಿದ್ದಾಗಿದೆ. ಲೆಕ್ಕಕ್ಕೆ ಸಿಕ್ಕಿರೋ ಹಾಗೆ ಅಂದಾಜು 1,500 ಅಂಗಡಿ ಮಳಿಗೆಗಳು ನಾಮಫಲಕವನ್ನು ಕನ್ನಡೀಕರಣ ಮಾಡಿಕೊಂಡಿಲ್ಲ. ಹಾಗಾಗಿ ಬಿಬಿಎಂಪಿಯ ಆದೇಶವನ್ನೇ ಗಮನಿಸ್ತಾ ಹೋಗೋದಾದರೆ, ನಾಳೆಯಿಂದ ಪರವಾನಗಿ ಅಮಾನತು, ಅಂದರೆ ಅನುಮತಿ ಅದೇನಿರುತ್ತೆ ಅದು ಅಮಾನತು. ಮಳಿಗೆಗೆ ಬೀಗವನ್ನು ಜಡಿಯಲಾಗುತ್ತೆ. ಕ್ರಮ ನಿಶ್ಚಿತ ಅಂತಿದ್ದಾರೆ ಬಿಬಿಎಂಪಿ ಹಿರಿಯ ಅಧಿಕಾರಿಗಳು. 60% ಕನ್ನಡವನ್ನು ಬಳಸದೇ ಇದ್ರೆ ಕಠಿಣ ಕ್ರಮ ಅಂತ ಬಿಬಿಎಂಪಿ ಹೇಳ್ತಾ ಇದೆ. ಅಂದಾಜು 54,000 ಮಳಿಗೆಯಲ್ಲಿ 60% ನಾಮಫಲಕವನ್ನು ಅಳವಡಿಸಬೇಕು ಅನ್ನುವಂತಹ ಒತ್ತಾಯ ಕನ್ನಡ ಪರ ಸಂಘಟನೆಗಳಿಂದ ಕೇಳಬಂದಿತ್ತು. ಕನ್ನಡಿಗರ ಹೋರಾಟ ಇದು. ಇದೆಲ್ಲದರ ನಡುವೆ 60% ನಾಮಫಲಕವನ್ನು ಇದೀಗ 1,500 ಅಂಗಡಿ ಮಳಿಗೆಗಳು ಅಳವಡಿಸಿಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಕನ್ನಡದ ನಾಮಫಲಕಕ್ಕೆ, ಕೇವಲ ನಾಮಫಲಕಕ್ಕೆ ಇವತ್ತು ಹೋರಾಡುವಂತಹ ದುಸ್ಥಿತಿ ಬಂದಿದೆಯಲ್ಲ, ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಕನ್ನಡ ಅನ್ನೋದು ಅತಿ ದೊಡ್ಡವಾದಂತಹ ಅಡಿಪಾಯವನ್ನು ಹೊಂದಿರುವಂತಹ ಭಾಷೆ. ಕರ್ನಾಟಕ ಅಂದಾಗ ಒಂದು ಸಾಹಿತ್ಯ ಪರಂಪರೆ ಅನ್ನೋದನ್ನು ಹೊಂದಿದೆ. ಈ ರೀತಿಯ ಮಾತುಗಳನ್ನು ಹೇಳಿದ್ರೂ ಕೂಡ ಬದಲಾದ ಕಾಲಮಾನದಲ್ಲಿ ಪ್ರತಿಯೊಬ್ಬ ನಾಗರಿಕ ಕೂಡ ಕನ್ನಡವನ್ನು ಉಳಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡಲಿಲ್ಲ ಅಂದರೆ ಎಂತಹ ಅಡಿಪಾಯ ಇದ್ದರೂ ಕೂಡ ಅಲುಗಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕನ್ನಡವನ್ನು ಉಳಿಸುವ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಇದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಸಂಸ್ಥಾಪಕರಾಗಿರುವಂತಹ ಬಸವರಾಜ್ ಪಡುಕೋಟೆ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕನ್ನಡ ಸಂಘಟನೆಯ ಮುಖಂಡರಾಗಿರುವಂಥ ಭೂಷಣ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ. ಬಸವರಾಜ್ ಸರ್, ನೀವು ತಿಳಿಸ್ಬೇಕು, ಇವತ್ತು ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅಂದರೆ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆಯಲ್ಲ, ಏನು ಹೇಳ್ತೀವಿ? ದುರಂತ ಮೇಡಮ್ ಇದು. ಯಾಕಂದರೆ ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಮುಂಚೆಯಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು. 60% ಬೆಂಗಳೂರಲ್ಲಿ ಬದಲಾವಣೆ ಆಗ್ತಾಯಿದೆ. ಇನ್ನು 40 ಭಾಗ ನಾಮಫಲಕಗಳು ಬದಲಾವಣೆ ಆಗಬೇಕಾಗಿದೆ. ಈಗ ಹಿಂದೆ ಫೆಬ್ರವರಿ 28 ದಿನಾಂಕ ನಿಗದಿ ಮಾಡಿದ್ರು. ಸರ್ಕಾರ ವಾಪಸ್ ಎಲ್ಲ ಬೋರ್ಡ್ಗಳು ತೆಗೆಸ್ತೀವಿ ಅಂತ ಹೇಳಿದರು. ತಿರ್ಗಾ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ 15 ದಿವಸ ಗಡುವು ಕೊಟ್ಟಿದ್ದರು. ಡೆಡ್ಲೈನ್ ಇವತ್ತು ಮುಗಿತಾ ಇದೆ. ನಾಳೆಯಿಂದ ಬಿಬಿಎಂಪಿ ಕಮಿಷನರ್ ಆದಂಥವರು, ಆಯುಕ್ತರು ಕ್ರಮ ತಗೋಬೇಕು. ಅವ್ರ ಲೈಸೆನ್ಸ್ ರದ್ದು ಮಾಡಬೇಕು. ಮಳಿಗೆಗಳದು 60% ಕಡ್ಡಾಯವಾಗಿ ಹಾಕಬೇಕು. ಇಲ್ಲಾಂದ್ರೆ ನಿಮ್ಮ ಹತ್ರ ಕೆಲಸದವ್ರು ಇಲ್ಲ ಅಂದ್ರೆ ಹೇಳಿ, ನಾವು ಹೋರಾಟಗಾರರು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಬಿಬಿಎಂಪಿ ಬರ್ತೀವಿ ನಾವು, ನಮ್ಮ ಕನ್ನಡ ಸೇನೆ ಜೊತೆಯಿಂದ 1000 ಜನ ಬರ್ತೀವಿ ಕಿತ್ತಾಕಕ್ಕೆ, ಬೋರ್ಡ್ ಕಿತ್ತಾಕಕ್ಕೆ ನಿಮ್ಮ ಜೊತೆ ಇರ್ತೀವಿ. ನಾವು ನಿಂತ್ಕೊಂತೀವಿ ಬಿಬಿಎಂಪಿ ಜೊತೆ. ಕಾನೂನುಬದ್ಧವಾಗಿ ಹೋರಾಟ ಮಾಡೋಣ. ಯಾಕಂದ್ರೆ ಹೋಗಿ ಬೋರ್ಡ್ ಹೊಡೆದಾಕೋದು, ಸುಮ್ಮನೆ ಇದು ಮಾಡೋದು, ಆಮೇಲೆ ಕೇಸ್ ಆಗೋದು. ನಾವು ಕೇಸಿಗೆ ಎದುರಲ್ಲ, ಆದರೆ ನಿಮ್ಮ ಜೊತೆ ನಾವು ಸಹಾಯಕ್ಕೆ ನಿಂತ್ಕೊಂತೀವಿ. ಕಡ್ಡಾಯವಾಗಿ ಸರ್ಕಾರ ಜೊತೆ ನಿಂತ್ಕೊಂತೀವಿ. ಬದಲಾವಣೆ ಆಗ್ಬೇಕು ಬೋರ್ಡ್ ನಾಳೆಯಿಂದ. ಖಂಡಿತವಾಗ್ಲು ಭೂಷಣ್ ಅವರೇ, ಲೆಕ್ಕಕ್ಕೆ ಸಿಕ್ಕಿರೋದು 1,500, ಲೆಕ್ಕಕ್ಕೆ ಸಿಗದೆ
ಇನ್ನು ಬೇಕಾದಷ್ಟು ಇರಬಹುದೇನೋ ಅನ್ನುವಂತಹ ಅನುಮಾನ ಸಹಜವಾಗಿ ಮೂಡುತ್ತೆ. ಹೌದು, ಖಂಡಿತ. ಅದು ಈಗ ಲೆಕ್ಕಕ್ಕೆ ಸಿಕ್ಕಿರೋದು, ಈಗ ನಾವು ದಿನನಿತ್ಯ ನಾವು ನೋಡ್ತಾ ಹೋದರೆ ಇವರು ಯಾವ ರೀತಿ ಲೆಕ್ಕ ಮಾಡಿದ್ದಾರೆ ಅನ್ನೋದೇ ಪ್ರಶ್ನೆ ಮಾಡಬೇಕಾಗತ್ತೆ. ಈಗ ನಮಗೆ ಹೊರಗಡೆ ಈಗ ನಾಮಫಲಕಗಳಲ್ಲಿ ಎಲ್ಲೆಲ್ಲೂ ಈಗ ಯಾವುದೋ ಸಣ್ಣ ಪುಟ್ಟ ಮಳಿಗೆಯವರು ಕೆಲವೊಬ್ಬರು ಮಾತ್ರ ಬದಲಾವಣೆ ಮಾಡಿದ್ದಾರೆ. ದೊಡ್ಡ ದೊಡ್ಡವರು ಅಂದರೆ ದುಡ್ಡಿನ ಮದದಲ್ಲಿ ಇವತ್ತು ಕುಣಿತಾ ಇರ್ತಕ್ಕಂಥ ಹಲವಾರು ಕನ್ನಡ ದ್ರೋಹಿಗಳೇನಿದ್ದಾರೆ, ಅವರು ಇವತ್ತು ಇನ್ನೂ ಅವರ ಒಂದು ಆ ಕನ್ನಡ ದ್ರೋಹಿತನವನ್ನು ತೋರಿಸ್ತಾನೆ ಇದ್ದಾರೆ, ದುರಹಂಕಾರವನ್ನು ಮೆರಿತಾನೆ ಇದ್ದಾರೆ. ಆದರೆ ದುರಹಂಕಾರ ಮೆರೆದಂಥವರಿಗೆ ಈ ಹಿಂದೆ ನಮ್ಮ ನಾರಾಯಣಗೌಡರು ಬುದ್ಧಿ ಕಲಿಸಿದ್ದಾರೆ, ಅವರ ತಂಡ. ಅದೇ ರೀತಿ ಅವರೊಂದಿಗೆ ನಾವು ಕೂಡ ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ ಮುಂದೆನೂ ಕೂಡ. ಮತ್ತು ಇವತ್ತು ಕೊನೆಯ ದಿನಾಂಕ, ನಾಮಫಲಕಕ್ಕೆ ಬದಲಾವಣೆಗೆ ಕೊನೆಯ ದಿನಾಂಕ. ನೀವು ಮೊದಲೇ ಹೇಳಿದ್ರಿ ನೋಡಿ, 100ಕ್ಕೆ 100 ಇರಬೇಕಿತ್ತು. ನಾವು 60 ಭಾಗನಾದರೂ ಅಳವಡಿಸ್ಕೊಳ್ಳಿ ಅಂತ ಇದನ್ನು ಮಾಡ್ತಿರೋದೇ ಮೊದಲೇ ನಮಗೆ ಇದು ದುರದೃಷ್ಟ ಇದು. ಯಾಕೆಂದರೆ ನಾವು 100ಕ್ಕೆ 100 ಇರಲೇಬೇಕು ಅಂತ ಕೂತ್ಕೋಬೇಕಿತ್ತು. ಆಗಲಿ, ಈಗ 60 ಆದರೆ ನಾಳೆ 100 ಮಾಡೋಣ, ಮೊದಲು 60 ಆಗಲಿ. ಈ 60 ಮಾಡೋದಕ್ಕೆ ಬಹಳ ಕಷ್ಟಪಡ್ತಾ ಇರುವಂಥದ್ದು ಇದು ಮತ್ತು ನಾವು ಚಿಂತಾಜನಕವಾಗಿದೆ. ಯಾಕೆಂದರೆ ನೋಡಿ, BBMP ಅಧಿಕಾರಿಗಳು ನನಗೆ ತಿಳಿದಂಥ ಮಾಹಿತಿ ಏನು ಅಂದರೆ, ಹೋಗಿ ನಿಮ್ಮ ನಾಮಫಲಕಗಳಲ್ಲಿ ಇಷ್ಟು ಪ್ರಮಾಣದಲ್ಲಿದೆ, ದಯವಿಟ್ಟು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಇದೆ. ಅವರು ಹೇಳಿ ಬರೋದನ್ನು ಬಿಟ್ಟು ಆ ಇರುವಂಥ ಅಕ್ಷರಗಳನ್ನು ಉದುರಿಸಿ ಬಂದಿದ್ದಿದ್ರೆ ನಿಜವಾಗ್ಲೂ ಅವ್ರ ಬದಲಾವಣೆ ಅನಿವಾರ್ಯ ಅವರಿಗೆ ಅಲ್ವಾ? ಅದನ್ನು ಮಾಡ್ಕೋಬೇಕಿತ್ತು. ಯಾಕೆಂದರೆ ಹೋರಾಟಗಾರರು ಇವತ್ತು ನೋಡಿ ಎಲ್ಲ ಕಡೆ ಅಲ್ಲಿ ನಾಮಫಲಕಗಳನ್ನು ಹೊಡೆದಾಗ ನೀವು ತೋರಿಸ್ತಾ ಇದ್ದೀರಾ ಅಲ್ವಾ? ಯಾಕೆ ಇದು ಕಾನೂನು ಕೈಗೆತ್ಕೊಳ್ಳೋದು ಅಂತ ಅಲ್ಲ, ನಮ್ಮ ಅಭಿಮಾನ ರೀ, ಭಾಷಾಭಿಮಾನ. ಇದು ನಮ್ಮ ಸರ್ಕಾರನೇ ಈ ಕ್ರಮ ತಗೊಂಡಿದ್ರೆ ನೀವು ಈ ದುಸ್ಥಿತಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಅಲ್ಲ. ಸರ್ಕಾರ ತಗೊಳ್ಳೋದಿಲ್ಲ ಅಂತ ನಮ್ಗೆ ಈಗಾಗಲೇ ಇಷ್ಟು ವರ್ಷ ನಾವು ನೋಡಿದ್ದೀವಿ. ಯಾಕೆಂದ್ರೆ ಸರ್ಕಾರ ಏನು ಕೇಂದ್ರದ ಗುಲಾಮಗಿರಿಯಲ್ಲಿ ಇರ್ತಕ್ಕಂಥ ಸರ್ಕಾರಗಳೇ ಆಗಿರೋದ್ರಿಂದ ಇಲ್ಲಿ ಅವರಿಗೆ ಬೇರೆ ಭಾಷೆ ತುಂಬಾ ಮುಖ್ಯವಾಗಿರುತ್ತೆ, ಕನ್ನಡಕ್ಕಿಂತ ಅವ್ರಿಗೆ ಆ ಭಾಷೆನೇ ಮುಖ್ಯವಾಗಿರುತ್ತೆ. ಅವರು ಅದನ್ನ ಮಾಡೋದಿಲ್ಲ. ಅದಕ್ಕಾಗಿ ಈ ಹೋರಾಟಗಾರರು ಹುಟ್ಕೊಂಡಿರೋದು, ಹೋರಾಟ ಮಾಡ್ತಾ ಇರೋದು, ಕೇಸ್ಗಳನ್ನ ಹಾಕ್ಸ್ಕೊಂಡಿರೋದು, ಜೈಲಿಗೆ ಹೋಗ್ತಾ ಇರೋದು. ಮತ್ತು ಅದನ್ನ ಈಗ ನೋಡಿ, ಕನ್ನಡದ ಪರವಾಗಿ ಹೋರಾಟ ಮಾಡಿದ್ದನ್ನ ಕೇಸ್ಗಳನ್ನ ತೆಗೀರಿ ಅಂದ್ರೆ ತೆಗಿಯೋದಿಲ್ಲ ಅಲ್ವಾ? ಯಾವ್ದ್ಯಾವ್ದೋ ಕಳ್ಳಕಾಕರನ್ನ ಹಂಗೆ ಬಿಡ್ತಾರೆ, ವರ್ಷಾನ್ಗಟ್ಲೆ ಆಯ್ತು. ಈಗ ಅವ್ರ ಇತಿಹಾಸ ಎಲ್ಲ ನೋಡಕ್ ಹೋದ್ರೆ ಅವ್ರನ್ನೆಲ್ಲ ಏನ್ ಮಾಡ್ತಾ ಇದ್ದೀರಾ? ಆದ್ರೆ ಪಾಪ ಏನು ಅಮಾಯಕ ಕನ್ನಡ ಪರ ಹೋರಾಟಗಾರರನ್ನ ಇವತ್ತು ಬಂಧಿಸುವಂಥದ್ದು ಅದು ಬಹಳ ವಿರೋಧ, ನಾವು ಅದಕ್ಕೆ ವಿರೋಧಿಸ್ತೇವೆ. ಇನ್ನೊಂದು, ನಾಳೆಯಿಂದ ಈ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ಆಂಗ್ಲ ಭಾಷೆಯ ಎಲ್ಲೆಲ್ಲಿ, ಆಂಗ್ಲ ಭಾಷೆ ಒಂದೇ ಅಲ್ಲ, ಕೆಲವೊಂದಷ್ಟು ಹಿಂದಿಯೂ ಕೂಡ ಇದೆ, ಇನ್ನು ಉರ್ದು ಕೂಡ ಇದೆ, ಬಹಳಷ್ಟು ಭಾಷೆಗಳು ನಾನು ನೋಡಿದ್ದೀನಿ. ಅವೆಲ್ಲವನ್ನೂ ತೆಗೆದುಹಾಕುವಂಥ ಕೆಲಸವನ್ನ ಅವರು ಅಧಿಕೃತವಾಗಿ ಮಾಡಲೇಬೇಕು. ಅವರಿಗೆ ಹಿರಿಯ ಹೋರಾಟಗಾರರು ಹೇಳಿದಾಗೆ ನಾವು ಕೂಡ ಬೆಂಬಲವಾಗಿರ್ತೀವಿ, ಸಹಕಾರವನ್ನು ಕೊಡ್ತೀವಿ. ನಾವು ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥವ್ರು ಬರೀ ಹೋರಾಟ ಒಂದೇ ಅಲ್ಲ, ಅವರಿಗೆ ಕಾರ್ಮಿಕರಾಗಿ ನಾವು ಅವರೊಂದಿಗೆ ಒಳಗೊಂಡು ಅವರಿಗೆ ಆ ಕೆಲಸವನ್ನು ಮಾಡೋದಕ್ಕೆ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಅವರಿಗೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆ ಕ್ಷಣಕ್ಕೆ ಒಂದಷ್ಟು ಜನ ಬ್ಯಾನರನ್ನು ಹಾಕೊಂಡ್ಬಿಡ್ತಾರೆ, ನಾಮಫಲಕ ಇರುತ್ತೆ, ಬೇರೆ ಭಾಷೆಯಲ್ಲಿರುತ್ತೆ. ಎಲ್ಲಿ ಕನ್ನಡ ಪರ ಹೋರಾಟಗಾರರು ಬಂದ್ಬಿಟ್ಟು ಆ ನಾಮಫಲಕನ ಕಿತ್ತುಬಿಡ್ತಾರೋ, ಒಡೆದು ಹಾಕ್ತಾರೋ ಅಂಥೇಳಿ ಒಂದು ಬ್ಯಾನರ್ನ ಅಂಟಿಸ್ಕೊಂಡ್ಬಿಡೋದು, ಒಂದು ವಾರ, ಒಂದು 15 ದಿವಸ. ಆಮೇಲೆ ಯಥಾವತ್ತ ಬ್ಯಾನರ್ ತೆಗೆದು ಈಗ ನಾಳೆಯಿಂದ ಅವ್ರದ್ದು ನಡೆಯಲ್ಲ. ಸುಮ್ಮನೆ ಅವರ ಕಣ್ಣು ಮುಚ್ಚಾಲಾಟ ಆಡ್ಬೋದು. ನಾಳೆಯಿಂದ ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ನುಗ್ತಾರೆ. ಎಲ್ಲ ಏರಿಯಾ MG ರೋಡ್ ಆಗ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಆಗ್ಬೋದು, ಬೆಂಗಳೂರಲ್ಲಿ ಎಲ್ಲ ಮಂತ್ರಿ ಮಾಲ್ ಆಗ್ಬೋದು, ಎಲ್ಲ ಏರಿಯಾದಲ್ಲಿ ನುಗ್ತಾರೆ ನಮ್ಮ ಕಾರ್ಯಕರ್ತರು. ನಾಳೆಯಿಂದ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಆದ್ರೂ ಚಿಂತೆ ಇಲ್ಲ. ನಾಳೆಯಿಂದ ಬೋರ್ಡ್ನ ಕಿತ್ತಾಕಂತ ಕೆಲಸ, ನಾಳೆಯಿಂದ ಮಸಿ ಬೆಳೆಯಂಥ ಕೆಲಸ ಹೋರಾಟಗಾರರು ಎಲ್ಲ ಸೇರಿ ಮಾಡ್ತೀವಿ ನಾಳೆಯಿಂದ. ಹಾಗೂ ಮತ್ತೆ ನಾವು ಇಡೀ ಬರೀ ಬೆಂಗಳೂರಲ್ಲ, ಇಡೀ ರಾಜ್ಯಾಂತ ಚೇಂಜ್ ಆಗಬೇಕು. ಯಾಕಂದ್ರೆ ದುರಂತ ಏನಂದ್ರೆ ಇವತ್ತು ಉತ್ತರ ಭಾರತೀಯರು ನಮ್ಮ ಮೇಲೆ ಕತ್ತಿ ಮೈಸ್ತಾ ಇದ್ದಾರೆ. ಕನ್ನಡದ ಮೇಲೆ ಕೇಸ್ ಹಾಕ್ಸೋದು, ಜೈಲಿಗೆ ಕಳಿಸೋದು, ರಾಜಕಾರಣ ಜೊತೆ ಅಡ್ಜಸ್ಟ್ಮೆಂಟ್ಗಳು, ಇವೆಲ್ಲ ಅವ್ರ ಓಟ್ಗಳು ಜಾಸ್ತಿ ಇರುತ್ತೆ. ಉತ್ತರ ಭಾರತೀಯವರು ಅವ್ರನ್ನ ಬೆಂಬಲ ಕೊಡ್ತಾರೆ ರಾಜಕಾರಣದವರು. ಅದನ್ನು ದುರಂತ ಕರ್ನಾಟಕದಲ್ಲಿ. ಯಾಕಂದ್ರೆ ಇತಿಹಾಸ ಇದೆ ಕರ್ನಾಟಕಕ್ಕೆ. ಬಳ್ಳಾರಿ ಆಂಧ್ರ ಸೇರಿಸ್ಬೇಕಂತೇಳಿ ಅವಾಗ ಹೋರಾಟ ಮಾಡಿದಾಗ ಏಕೀಕರಣ ಸಂದರ್ಭದಲ್ಲಿ ರಂಜಾನ್ ಸಾಬು ತ್ಯಾಗ ಮಾಡ್ತಾನೆ, ಪ್ರಾಣ ತ್ಯಾಗ ಮಾಡ್ತಾನೆ ಕನ್ನಡಕ್ಕೋಸ್ಕರ. ಅಂಥವ್ರು ಉಟ್ಕೋಬೇಕು ಇವತ್ತ. ಅರ್ಥ ಮಾಡ್ಕೊಳ್ಳಿ ರಾಜಕಾರಣದವ್ರು ಇವತ್ತ. ಯಾಕೆ ನೀವು BJP, ಕಾಂಗ್ರೆಸ್, JDS ಆಗ್ಬೋದು, ಕನ್ನಡದ ಮೇಲೆ ಯಾಕೆ ಅಭಿಮಾನ ಇಲ್ಲ ನಿಮಗೆ? ಹೋರಾಟಗಾರರೇ ಹೋರಾಟ ಮಾಡಬೇಕು, ಕೇಸ್ ಹಾಕ್ಸ್ಕೋಬೇಕು, ಜೈಲ್ಗೆ ಹೋಗ್ಬೇಕು. ನೀವೊಂದು BBMP ಆದೇಶ ಮಾಡಿ ಸಾಕು, ನೀವಲ್ಲಿ ಕುತ್ಕೊಂಡು
ಕೂಡಲೇ ಅವ್ರಿಗೆ ಲೈಸೆನ್ಸ್ ರದ್ದು ಮಾಡಿ ಬೋರ್ಡ್ ಕಿತ್ತಾಕಿ ಅಂತ. ಇಲ್ಲಾಂದ್ರೆ ನಿಮ್ಮ ಹತ್ರ ಜನ ಇಲ್ಲಾಂದರೆ ಕರ್ನಾಟಕದಲ್ಲಿ ಸಾವಿರಾರು ಸಂಘಟನೆಗಳಿದೆ, ನಾವೆಲ್ಲ ಬೆಂಬಲಕ್ಕೆ ನಿಂತ್ಕೊಂತೀವಿ ನಾಳೆಯಿಂದ. ದಯವಿಟ್ಟು ನಮ್ಮ ಫಲಕಗಳು ತೆಗಿಬೇಕು. ತೆಗಿಲ್ಲ ಅಂದ್ರೆ ನಾಳೆಯಿಂದ ಎಷ್ಟು ಜೈಲು ಎಷ್ಟು ಕರ್ನಾಟಕ ಜೈಲಿದೆ ಎಲ್ಲ ಜೈಲು ತುಂಬಂಥ ಕೆಲಸ ಆಗಲಿ ಪರವಾಗಿಲ್ಲ, ನಾವು ಸಿದ್ಧವಾಗಿದ್ದೀವಿ ಹೋರಾಟಗಾರರು. ಕನ್ನಡಪರ ಹೋರಾಟಗಾರರು ಅಂತ ಹೇಳಿದ್ರೆ ದಾಂಧಲೆ ಮಾಡೋಕ್ಕೆ ಇರೋದು, ಅವರಿಗೊಂದು ಪ್ರಚಾರ ಬೇಕು, ಅದಕ್ಕೋಸ್ಕರ ಮಾಡ್ತಿದ್ದಾರೆ. ಇವ್ರ ಮೇಲೆ ಕೇಸ್ ಹಾಕಿದ್ರೇ ಸರಿಯಾದ ಮಾರ್ಗ. ಈ ಥರದ್ದು ಒಂದಷ್ಟು ನಿಲುವುಗಳಿದ್ದಾರೆ. ಈ ಕೇಸು ಅನ್ನೋದು ನಮಗೊಂಥರ ಪ್ರಮೋಷನ್ ಇದ್ದಾಗೆ, ನಾವು ಅದಕ್ಕೆ ಹೆದರಲ್ಲ. ನಮಗೆ ಎಷ್ಟು ಕೇಸ್ ಹಾಕ್ತಾರೋ, ಈ ಕಲ್ಲು ನೋಡಿ ವಿಗ್ರಹ ಆಗುವಾಗ ಎಷ್ಟು ಏಟು ತಿಂದು ಅದು ಒಂದು ವಿಗ್ರಹ ಆಗುತ್ತೆ. ಈ ಕೇಸ್ಗಳು ಕೂಡ ನಮಗೆ ಅಷ್ಟೇ, ನಮಗೆ ಒಂದೊಂದು ಹೊಸ ಹೊಸ ಅನುಭವವನ್ನು ಕೊಡುತ್ತೆ, ಮತ್ತು ಯಾವುದನ್ನು ನಾವು ಯಾವ ರೀತಿ ಎದುರಿಸಬೇಕು ಅನ್ನುವಂಥ ಒಂದು ಧೈರ್ಯ ಶಕ್ತಿಯನ್ನು ನಮಗೆ ಕೊಡ್ತಾ ಹೋಗುತ್ತೆ, ಮನಸ್ಸನ್ನು ಸ್ಥಿರತೆಯನ್ನು ಕೊಡ್ತಾ ಹೋಗುತ್ತೆ, ನಮಗೆ ಹೋರಾಟಕ್ಕೆ ನಿಲುವನ್ನು ಕೊಡ್ತಾ ಹೋಗುತ್ತೆ. ಕನ್ನಡ ಹೋರಾಟಗಾರರು ದಾಂಧಲೆ ಮಾಡತಕ್ಕಂಥವ್ರು ಅಂದರೆ ಈಗ ರಾಜಕಾರಣಿಗಳು ಕೊಳ್ಳೆ ಹೊಡಿತಕ್ಕಂಥವ್ರು ಅಂತ ನಾವು ಹೇಳ್ಬೋದಲ್ವಾ ಅಲ್ವಾ? ರಾಜಕಾರಣಿಗಳು ನಮ್ಮ ರಾಜ್ಯವನ್ನು ದೇಶವನ್ನು ನಾಶ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯವನ್ನು ನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಯಾಕೆ ನಾಶ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ನೋಡಿ ಅಸ್ಮಿತೆ ಅಲ್ವಾ, ಭಾಷೆ ವಿಚಾರ, ಇಲ್ಲಿಯ ರೈತರ ವಿಚಾರಕ್ಕೆ ಬರಲಿ, ಪ್ರತಿಯೊಂದು ಅಷ್ಟೇ, ಕಾರ್ಮಿಕರ ವಿಚಾರಕ್ಕೆ ಬರಲಿ, ಪ್ರತಿಯೊಂದು ವಿಚಾರಕ್ಕೂ ಇವರು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಏನಾಗುತ್ತೋ ಅದನ್ನು ಮಾತ್ರ ನೋಡ್ತಾರೆ ಹೊರತು ಜನಸಾಮಾನ್ಯರಿಗೆ ಒಬ್ಬ ಬಡವ ಏನು ಮಾಡಬೇಕು, ಏನು ಮಾಡ್ತಾನೆ, ಅವನ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಐಷಾರಾಮಿ ಬಂಗ್ಲೆ, ಐಷಾರಾಮಿ ಕಾರು, ಐಷಾರಾಮಿ ವ್ಯವಸ್ಥೆ ಅವರಿಗೆ. ಹಾಗಾಗಿ ಒಬ್ಬ ಜನಸಾಮಾನ್ಯನ ಪರಿಸ್ಥಿತಿ ಇವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈಗ ನೋಡಿ, ಕುಡಿಯೋದಕ್ಕೆ ನೀರಿಲ್ಲ ಈಗ ಅಲ್ವಾ? ಈಗ ನಾಮಫಲಕ ಅಭಿಯಾನ ಇದೊಂದು, ಇನ್ನೊಂದು ಈ ಕುಡಿಯೋಕೆ ನೀರಿಲ್ಲ. ಈ ಹೋರಾಟಗಾರರಿಗೆ ಅಥವಾ ಹೋರಾಟ ಮಾಡೋರಿಗೆ ಅಲ್ಲಿ ಹೋಗಿ ಕೂಗಾಡೋದಕ್ಕೆ ಕುಡಿಯೋಕೆ ನೀರು ಬೇಕಲ್ಲ. ಈಗ ನೀರೇ ಇಲ್ಲ ಅಂತ ಆದ್ರೆ ಮತ್ತೆ ಹೇಗೆ? ಹಾಗೆ ಬಹಳ ಕಷ್ಟ ಇದೆ ಪರಿಸ್ಥಿತಿ. ದಾಂಧಲೆ ಮಾಡ್ತಕ್ಕಂಥದ್ದು ದಾಂಧಲೆ ನಾವು ಅಲ್ಲ. ಯಾಕೆ? ನಮ್ಮ ಒಂದು ನೋವುದು, ನಮ್ಮ ತಾಯಿಗೆ ದ್ರೋಹ ಆಗ್ತಾ ಇದ್ದಾಗ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ರೆ ಅವ್ರ ಮಕ್ಕಳಲ್ಲ. ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ನೋಡಿ, ಆಗಲೇ ಭೂಷಣ್ ಅವರು ಒಂದು ಪ್ರಮುಖವಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನೋಡಿ, ನೀರಿಗಾಗೂ ಹೋರಾಟ ಆಗ್ತಾ ಇದೆ ಅಂತ. ಕರ್ನಾಟಕದ ದುಸ್ಥಿತಿ ಏನು ಅಂತ ಹೇಳಿದ್ರೆ, ಏನೇ ಬೇಕು ಅಂದರೂ ಹೋರಾಟ ಮಾಡಬೇಕು. ಗಾಳಿಗೊಂದು ಹೋರಾಟ ಆಗಿಲ್ಲ ನೋಡಿ, ಅದು ಒಂದು ಬಂತು ಅಂತ ಹೇಳಿದ್ರೆ ಕಂಪ್ಲೀಟ್ ಪ್ರತಿಯೊಂದಕ್ಕೂ ಕೂಡ ಏನಾದರೂ ಪಡ್ಕೊಳ್ಬೇಕು ಅಂದರೂ ಹೋರಾಟ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಕನ್ನಡಪರ ಸಂಘಟನೆಗಳ ಮುಂದಿನ ಹೆಜ್ಜೆ ಏನು? ಯಾವ ನಿರ್ಧಾರಕ್ಕೆ ಬರ್ತಾರೆ? ಕನ್ನಡಿಗರ ಹೋರಾಟ ಇದು, ಕನ್ನಡಕ್ಕಾಗಿ ನಡೀತಾ ಇರುವಂಥ ಹೋರಾಟ. ಕನ್ನಡ ನಾಮಫಲಕ ಅಂದಾಗ ಅದರ ಕೊನೆಯ ದಿನಾಂಕ ಇವತ್ತಾಗಿದೆ. ಹಾಗಾಗಿ ನಾಳೆಯಿಂದ ಕನ್ನಡಪರ ಸಂಘಟನೆಗಳ ಮುಂದಿನ ಹೆಜ್ಜೆ ಏನಾಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಭರವಸೆ NGO ಸಂಸ್ಥಾಪಕರಾಗಿರುವಂತಹ ಸುನಿಲ್ ಅವರು ಕೂಡ ಭಾಗಿಯಾಗಿದ್ದಾರೆ. ನಮಸ್ಕಾರ ಸುನಿಲ್. 54,000 ಅಂಗಡಿ ಮಳಿಗೆಗಳಲ್ಲಿ ಇನ್ನೂ ಕೂಡ 1,500 ಅಂಗಡಿ ಮಳಿಗೆಗಳು ಡೆಡ್ಲೈನ್ ಆದರೂ ಕೂಡ ಕನ್ನಡ ನಾಮಫಲಕಕ್ಕೆ ಬದಲಾವಣೆ ಮಾಡಿಕೊಂಡಿಲ್ಲ. ಏನಂತೀರಿ? ಏನಿಲ್ಲ, ಇದು ಗಿಡವಾಗಿ ಮಗ್ಗದ್ದು ಬರವಾಗಿ ಬಗ್ಗಿದೆ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಬಿಕಾಸ್ ಏನು ರೂಲ್ಸ್ ತಂದಿದ್ದಾರೆ, ಇದು 2002ಇಂದನೇ ಬಂದಿರೋ ರೂಲ್ಸ್. ಅಂದರೆ ಲೈಕ್ ತುಂಬ ಸಲ ಸ್ಟಕ್ ಆಗಿದೆ. 2008ಅಲ್ಲಿ ಮತ್ತೆ ಬಂತು, ಸ್ಟಕ್ ಆಯಿತು. 2014ಅಲ್ಲಿ ಮತ್ತೆ ಸ್ಟಕ್ ಆಯಿತು. ಈಗ ರೀಸೆಂಟಾಗಿ 2018ಅಲ್ಲಿ ಮತ್ತೆ ಸ್ಟಕ್ ಆಯಿತು ರೂಲ್ಸು. ಬಿಕಾಸ್ ಈ ಥರ ಸ್ಟಕ್ ಆಗಿರೋದ್ರಿಂದ ಇವ್ರಿಗೂ ಒಂದು ಮೈಂಡ್ ಸೆಟ್ ಇದೆ, ಏನಂದರೆ ಲೈಕ್ ಮತ್ತೆ ಸ್ಟಕ್ ಆಗ್ಬೋದು ಅನ್ನೋದೊಂದು ಇದೆ ಎಲ್ರಿಗೂ. ಬಟ್ ಏನಂದರೆ ಇದು ಸುಗ್ರೀವಾಜ್ಞೆ ಅನ್ನೋದು ಎಷ್ಟೋ ಜನಕ್ಕೆ ಇನ್ನೂ ತಲುಪೇ ಇಲ್ಲ. ಯಾಕಂದರೆ ಇದು ಸುಗ್ರೀವಾಜ್ಞೆ ಆಗಿರೋದ್ರಿಂದ ಬೇರೆ ಏನೂ ಎಕ್ಸ್ಕ್ಯೂಸಸ್ ಇಲ್ಲ. ಆ್ಯಂಡ್ ಮೊದಲೇ ಎಕ್ಸ್ಕ್ಯೂಸಸ್ ಇತ್ತು, ಬಿಕಾಸ್ ಅಂಡರ್ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಡಿ ಅವ್ರು ಅದನ್ನು ಆಪೋಸ್ ಮಾಡ್ತಿದ್ರು. ಬಟ್ ಈ ಸಲ ಅದಾಗೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಯಾಕಂದರೆ ನಮ್ಮ ಸಮಗ್ರ ಸಾಹಿತ್ಯ ಇದ್ರ ಅಡಿನಾಡು ಬಂದಿರೋದು ಇದು. ಸೊ ಹಾಗಾಗಿರೋದ್ರಿಂದ ಬೇರೆ ಯಾವುದೇ ರೀತಿ ಆಪ್ಷನ್ಸ್ ಇಲ್ಲ. ಬಟ್ ಏನಂದರೆ ನಮ್ಮಲ್ಲಿ ಲೈಕ್ ಏನಕ್ಕೆ ಮಾಡಬೇಕು ಅನ್ನೋ ಇನ್ನೊಂದು ಕಮರ್ಷಿಯಲ್, ತುಂಬ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ನಮ್ಮ ಜನಗಳು ಇವಾಗ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಮಾಲ್ ಅಥವಾ ಬೇರೆಯವ್ರನ್ನ ಓಪನ್ ಮಾಡಿ ಕೇಳಿದ್ರೆ ಅವ್ರ ಎಕ್ಸ್ಕ್ಯೂಸಸ್ ಒಂದೇ. ಈಗ ತುಂಬ ಜನ ಬರೋರಿಗೆ ಕನ್ನಡ ಅರ್ಥ ಆಗಲ್ಲ, ನಾನು ಏನು ಮಾಡಬೇಕು ಅಂತ. ಬಟ್ ಏನಂದರೆ ಅವ್ರು ಅರ್ಥ ಮಾಡ್ಕೊತಿಲ್ಲ. ಇಲ್ಲಿ ಕನ್ನಡ ಯಾವಾಗ ಕಲಿತಾರೆ ಅವರು? ನೆಸೆಸಿಟಿ ಕ್ರಿಯೇಟ್ ಆದರೆ ಮಾತ್ರ ಕಲಿತಾರೆ. ಈಗ ಯಾವುದೋ ಒಂದು ಬೋರ್ಡಲ್ಲಿ ನಾನು ಕನ್ನಡ ನೋಡಿ ನನಗೆ ಅರ್ಥ ಆಗಿಲ್ಲ ಅಂದರೆ ಮಾತ್ರ ಪಕ್ಕದಲ್ಲಿ ಅವ್ರನ್ನ ಕೇಳ್ತೀನಿ, ಏನಿದು ನನಗೆ ಹೇಳ್ಕೊಡಿ, ಕಲಿತೀನಿ ಅಂತ. ಇಂಗ್ಲೀಷಲ್ಲೇ ಇದ್ದರೆ ನಾನು ಕಲಿಯಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ಬೇರೆ ಯಾವುದೋ ಸ್ಟೇಟ್ಗೆ ಹೋದ್ರೂ ಕೂಡ ಅಲ್ಲಿ ತಮಿಳಲ್ಲಿದ್ದರೆ ನಾನು ತಮಿಳ್ ಕಲಿಲೇಬೇಕಾಗುತ್ತೆ, ಯಾಕಂದರೆ ನನಗೆ ಓದಬೇಕಾಗುತ್ತೆ. ಆ ನೆಸೆಸಿಟಿ ಕ್ರಿಯೇಟ್ ಆಗುತ್ತೆ. ಬಟ್ ಆ ನೆಸೆಸಿಟಿನ ನಾವು ಕ್ರಿಯೇಟ್ ಮಾಡಿದೆ ಇಂಗ್ಲೀಷಲ್ಲಿದ್ದರೆ ನಾನು 10 ವರ್ಷ ತಮಿಳ್ನಾಡಲ್ಲಿದ್ದರೂ ನಾನು ತಮಿಳ್ ಕಲಿಯಲ್ಲ. ಕರೆಕ್ಟ್. ಸೊ ಅದೇ ಆಗುತ್ತೆ. ಬಟ್ ಇದನ್ನ ಅರ್ಥ ಮಾಡ್ಕೊಳ್ದೆ ಇಲ್ಲಿರೋ ಜನಗಳು ಅಥವಾ ಇಲ್ಲಿರೋ ಎಸ್ಟಾಬ್ಲಿಷ್ಮೆಂಟ್ಸ್ಗಳೇನಿದೆ ಅದಕ್ಕೆ ಹೆಲ್ಪ್ ಮಾಡಿದೆ ಅದ್ರ ಆಪೋಸಿಟಿಗೆ ಹೋಗ್ತಿರೋದು ತುಂಬ ತಪ್ಪು. ಸೊ ಅದನ್ನ ಇಷ್ಟು ಹೋರಾಟಗಳು ಮಾಡಿ ಅಥವಾ ಇಷ್ಟೆಲ್ಲ ಎಚ್ಚರಿಕೆಗಳು ಕೊಟ್ಟು ಆಜ್ಞೆಗಳಾದರೂ ಕೂಡ ಗೌರ್ಮೆಂಟ್ ಕಡೆಯಿಂದ ಇನ್ನೂ ತೆಗಿಯಲ್ಲ ಅಂದರೆ ಅದೆಷ್ಟು ಮೊಂಡು ಬಿದ್ದಿದ್ದಾರೆ ಅನ್ನೋದನ್ನ ತೋರಿಸ್ತದೆ. ಸೊ ಅದಕ್ಕೆಲ್ಲ ಕಾರಣ ಏನು? ಅವ್ರಿಗಿರೋ ಒಂದಷ್ಟು ಸಪೋರ್ಟ್ಸ್ಗಳು, ಲಾನಲ್ಲಿರೋ ಲೂಪೋಲ್ಸ್ಗಳು, ಜೊತೆಗೆ ನಮ್ಮವರೇ ಕನ್ನಡಿಗರೇ ಅದನ್ನು ಸಪೋರ್ಟ್ ಮಾಡ್ತಿರೋದು ಎಷ್ಟೋ ಕಡೆ. ಅದು ತುಂಬ ತಪ್ಪಾಗ್ತದೆ. ಯಾಕಂದರೆ ಯಾರು ಆಸ್ ಎ ಕಸ್ಟಮರ್ ನಾನು ಹೋದರೆ ಯಾವುದೋ ಒಂದು ಶಾಪಲ್ಲಿ ಹೋಗಿ ನಾನು ವಿಸಿಟ್ ಮಾಡಿದ್ರೆ ಬೋರ್ಡ್ ಕನ್ನಡದಲ್ಲಿ ಇಲ್ಲ ಅಂದರೆ ನಾನು ಕೇಳ್ಬೋದು, ಅವನ್ನ
2 ನಿಮಿಷ 10 ಜನ ಕಸ್ಟಮರ್ಸ್ ಆಗಿ ಹೋಗಿ ಆರ್ಗ್ಯೂ ಮಾಡಿದ್ರೆ ಏನು ಕನ್ನಡದಲ್ಲಿ ಬೋರ್ಡ್ಸ್ ಇಲ್ಲ ನಾನು ನಿನ್ನ ಅಂಗಡಿಲಿ ಶಾಪ್ ಮಾಡಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಅವ್ರು ತೆಗಿತಾರೆ. ಯಾಕಂದ್ರೆ ಜನಗಳು ಕೇಳ್ತಿದ್ದಾರೆ. ನಾವು ಇವತ್ತು ಹೋಗಿ ಜಗಳಗಳು ಮಾಡ್ತಿದೀವಿ ಅಥವಾ ಹೋರಾಟಗಳು ಮಾಡ್ತಿದೀವಿ, ಅದನ್ನೇ 10 ಜನ ಹೋಗಿ ಅವ್ರಿಗೆ ಶಾಪ್ ಅವ್ರಿಗೆ ಇಲ್ಲ ನಾನು ನಿನ್ನ ಅಂಗಡಿಲಿ ವ್ಯಾಪಾರ ಮಾಡಲ್ಲ, ನಿನ್ನ ಬೋರ್ಡ್ ಕನ್ನಡದಲ್ಲಿ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಆಗ್ಬೇಕು ಅಂತಂದ್ರೆ, ಲಾಭ ಮಾಡ್ಬೇಕು ಅಂತಂದ್ರೆ ಇದೆಲ್ಲ ನೆಸೆಸಿಟಿ ಇದೆ. ಸೊ ಅದನ್ನ ಮಾಡ್ಬೇಕಾಗಿರೋರು ಯಾರು? ನಾವೇ. ನಾವು ಆಸ್ ಎ ಕನ್ನಡಿಗರು ಎಷ್ಟು ಹೋರಾಟ ಮಾಡ್ತಿದ್ವಿ, ಕೇವಲ ಯಾವ್ದೋ ಸಂಘಟನೆಗಳು ಅಥವಾ ಲೈಕ್ ಕನ್ನಡ ಪರ ಹೋರಾಟಗಾರರು ಅನ್ನಿಸ್ಕೊಂಡಿರೋರು ಮಾತ್ರ ಮಾಡ್ತಾ ಹೋದ್ರೆ ಅವರು ಎಷ್ಟು ದಿನ ಅಂತ ಮಾಡಕ್ಕಾಗುತ್ತೆ? ಅವ್ರಿಗೂ ಮನೆ ಮಠ ಇದೆ ಅಥವಾ ಅವ್ರಿಗೂ ಫ್ಯಾಮಿಲೀಸ್ ಇದೆ, ಎಲ್ಲ ಬಿಟ್ಟು ದಿನ ಇದೇ ಮಾಡಕ್ಕಾಗಲ್ಲ. ಅಲ್ಲ, ಈಗ ಕನ್ನಡಕ್ಕಾಗಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆಯಲ್ಲ, ನಾಮಫಲಕ ಅನ್ನೋದು ತೀರಾ ದೊಡ್ಡ ವಿಷಯ ಅಲ್ಲ. ಅಂದರೆ ಕರ್ನಾಟಕದ ಯಾವುದೋ ಒಂದು ಭಾಗನ ಕಸ್ಕೊಳ್ತಾ ಇಲ್ಲ, ಅದೊಂದು ಸಿಂಪಲ್ ವಿಚಾರ. ಆ ವಿಚಾರಕ್ಕೂ ಹೋರಾಟ ಮಾಡಿ ಕನ್ನಡ ನಾಮಫಲಕ ಹಾಕಿ ಅಂತ ಹೇಳೋದಿದೆಯಲ್ಲ, ದುರಂತ ಅಲ್ವಾ? ತುಂಬಾ ದುರಂತನೇ. ಯಾಕಂದ್ರೆ ಇವಾಗ ಲೈಕ್ ಈ ಸ್ಥಿತಿ ತಲುಪಿಸಿದ್ ಯಾರು? ಮೆಟ್ರೋಪಾಲಿಟನ್ ಸಿಟಿ ಅನ್ನೋ ಇದರಲ್ಲಿ ನಾವು ಲೇಬಲ್ ಅಲ್ಲಿ ಎಲ್ರು ಅಕ್ಸೆಪ್ಟ್ ಮಾಡ್ಕೊಬೇಕು, ಎಲ್ರಿಗೂ ನಾವು ವಿಶಾಲವಾಗಿರ್ಬೇಕು, ನಮ್ಮ ತುಂಬಾ ಸದೃತೆಯನ್ನ ತೋರಿಸ್ಬೇಕು ಅನ್ನೋ ಇದರಲ್ಲಿ ಎಲ್ರು ಅಕ್ಸೆಪ್ಟ್ ಮಾಡ್ತಿದ್ದೀವಿ. ಬಟ್ ಅಕ್ಸೆಪ್ಟ್ ಮಾಡ್ತಿರೋ ನಿಟ್ಟಿನಲ್ಲಿ ಏನಾಗ್ತದೆ, ಅವರು ನಮ್ಮ ಭಾಷೆಗಳಿಗೆ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಥವಾ ಗೌರವ ತೋರಿಸ್ತಿದ್ದಾರೆ? ಇಲ್ಲ. ಈಗ ರೀಸೆಂಟ್ ಆಗಿ ಮೊನ್ನೆ ಯಾವುದೋ ಒಂದು ಲೈಕ್ ತುಂಬಾ ಟ್ರೆಂಡ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಂದ್ರೆ ಲೈಕ್ ಯಾರೋ ಒಬ್ಬ ಹಿಂದಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕನ್ನಡಿಗರನ್ನೆಲ್ಲ ಕ್ರೇಜಿ ಪೀಪಲ್ ಅಂತ ಕರೀತಾರೆ. ಸೊ ಅದು ಇವಾಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ತದೆ. ಬಟ್ ಅದೇ ಆ ಒಂದು ನಾಡಿಗೆ ಹೋಗ್ಬಿಟ್ಟು ಅಥವಾ ಆ ನೆಲಕ್ಕೆ ಹೋಗ್ಬಿಟ್ಟು ನಾವು ಆ ಥರ ಅಂದ್ರೆ ಆಗುತ್ತಾ? ಆಗಲ್ಲ, ಚಾನ್ಸ್ ಇಲ್ಲ. ಬಟ್ ಇದನ್ನೆಲ್ಲ ಮಾಡೋಕೆ ಬಿಟ್ಕೊಂಡಿರೋರು ಯಾರು? ನಾವೇ, ಆಸ್ ಎ ಸಿಟಿಸನ್ಸ್. ಸೊ ನಾವು ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಅಂಡ್ ನಾವು ಆಸ್ ಅ ಕಸ್ಟಮರ್ಸ್ ಈ ಶಾಪ್ಗಳಲ್ಲಿ ನಾವು ಶಾಪೇ ಮಾಡಲ್ಲ ಅಂತ ನಿರ್ಧಾರ ಮಾಡಿಬಿಟ್ರೆ, ಬೈಕೌಟ್ ಅಂತ ಏನಾದ್ರು ನಾವು ಒಂದು 10 ದಿನ ನೆಕ್ಸ್ಟ್ ಡೇ ಮಾಡಿದ್ರೆ ಯಾವ ಹೋರಾಟನೂ ಬೇಡ, ಯಾವ ಗಲಾಟೆಗಳಾಗೋದು ಬೇಡ, ಆಟೋಮೆಟಿಕ್ ಆಗಿ ಮಾಡ್ತಾರೆ. ಅಲ್ಲ, ಜನಕ್ಕೆ ಆ ಜವಾಬ್ದಾರಿ ತಗೋಬೇಕು ಅಂತ ಅನ್ಸೇ ಇಲ್ವಲ್ಲ ನನಗದು. ಈಗೇನು ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿದ್ರೆ ನನಗೆ ಯಾಕೆ ಬೇಕು ಅನ್ನೋದು ಒಂದು, ಮತ್ತು ಅದು ಇನಿಷಿಯೇಟಿವ್ ತೊಗೊಂಡು ನಾನು ಅದನ್ನು ಪ್ರಶ್ನೆ ಮಾಡಬೇಕು ಅನ್ನೋದು ಪುರ್ಸೋತಿಲ್ವಾ, ಬೇಕಾಗಿಲ್ವಾ ಅಂತ. ಮೇಡಮ್ ಏನಂದರೆ ಇವಾಗ ಮೊದಲು ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಸರ್ವೆ ನೀವು ಕೂಡ ಡಿಬೇಟ್ ಮಾಡಿದ್ರಿ ಅನ್ಸುತ್ತೆ. ಇನ್ನು ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಭಾಷೆಗಳಾಗಿರ್ಬೋದು 4 ಜನದಲ್ಲಿ ಒಬ್ಬರಿಗೆ ಕನ್ನಡ ಓದಕ್ಕೆ ಬರ್ತಿಲ್ಲ ಅಂತ. ಸೊ ಈ ಸ್ಥಿತಿಗೆ ಯಾಕೆ ತಲುಪಿದ್ದೀವಿ? ಬಳಕೆಯ ಒಂದು ಏನು ಅವಶ್ಯಕತೆ ನಮಗಿಲ್ಲ. ಕನ್ನಡ ಬಳಸಲೇಬೇಕು ಅನ್ನೋ ಅವಶ್ಯಕತೆ ಎಲ್ಲೂ ಇಲ್ಲ. ಸ್ಕೂಲ್ಗೆ ಹೋದ್ರು ಕನ್ನಡ ಕಲೀಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಜಾಬ್ಗೂ ಕೂಡ ಕನ್ನಡ ಬೇಕೇ ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಈ ಥರ ಅಂಗಡಿಗಳಿಗೆ ಹೋದ್ರು ಅಲ್ಲೇನೋ ನನ್ನ ಶಾಪ್ ಬೋರ್ಡ್ ಓದಬೇಕು, ನಾನು ಕನ್ನಡ ಬರಬೇಕು, ಯಾವ ಕಡೆ ನೆಸೆಸಿಟಿ ಇಲ್ಲ. ನೆಸೆಸಿಟಿ ಕ್ರಿಯೇಟ್ ಆಗೋದು ಯಾವಾಗ? ನಮ್ಮಲ್ಲೊಂದು ಅವೇರ್ನೆಸ್ ಬಂದಾಗ. ಅಂಡ್ ನಮ್ಗೆ ನಮ್ಮ ಭಾಷೆ ಮೇಲೆ ಪ್ರೀತಿ ಬರಬೇಕು. ಸೊ ಆ ಪ್ರೀತಿ ಯಾವಾಗ ಬರುತ್ತೆ? ಲೈಕ್ ನಮ್ಗೆ ನಮ್ಮ ಭಾಷೆಯ ಒಂದು ಮಹತ್ವಗಳು ತಿಳಿದಾಗ ಮಾತ್ರ. ಇವತ್ತು ಅದನ್ನ ತಿಳಿಸೋರು ಯಾರು ಇಲ್ಲ. ಕನ್ನಡ ಯಾಕೆ ಗ್ರೇಟು ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ನಾನು ಮೊನ್ನೆ ಯಾವುದೋ ಒಂದು ಹೀಗೆ ಒಂದು ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿ ಕನ್ನಡ ನಾಡಗೀತೆ ಬರ್ತಿಲ್ಲ ಎಷ್ಟೋ ಜನಕ್ಕೆ. ಮರ್ತು ಬಿಟ್ಟಿದ್ದಾರೆ. ಏನಕ್ಕಂದ್ರೆ ನಾನು ಸ್ಕೂಲಲ್ಲಿ ಕಲ್ತಿದ್ದು ಮರ್ತೋಗಿದೆ, ಎಷ್ಟು ವರ್ಷ ಆಯ್ತು. ಇವತ್ತು ಕರೆಕ್ಟಾಗಿ ಮೊದಲಿಂದ ಕೊನೆಯವರೆಗೂ ನಾಡಗೀತೆ ಆಡೋರು ಯಾರು ಇಲ್ಲ. ಸೊ ಯಾಕಂದ್ರೆ ಎಲ್ಲಾ ಕಡೆ ನಮ್ಗೆ ಇವಾಗ ಎಲ್ಲೇ ಹೋದ್ರು ಇವಾಗ ರಾಷ್ಟ್ರಗೀತೆ ಹಾಡ್ತಿದೀವಿ, ಯಾವ್ದು ತಪ್ಪಲ್ಲ. ಬಟ್ ಹಂಗಂತ ನಮ್ಮ ತನನ ಮರಿತಿದೀವಿ ಎಷ್ಟೋ ಕಡೆ. ನಿಜ ನಿಜ, 100ಕ್ಕೆ 100. ಸರ್, ಈಗ ಬೇರೆ ರಾಜ್ಯಕ್ಕೆ ಹೋದ್ರೆ ಸಮಸ್ಯೆ ಇಲ್ವಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಸಮಸ್ಯೆ? ಮೇಡಮ್ ಅದೇ ರಾಜಕೀಯದಲ್ಲಿ ಆ ಥರ ಬಿಗಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ತಮಿಳ್ನಾಡಲ್ಲಿ ಹೋಗಿ ಮುಸ್ಲಿಮ್ಸು ಅಷ್ಟೇ ತಮಿಳು ಪತ್ರಿಕೆ ಓದ್ತಾರೆ. ಉರ್ದು ಇಲ್ಲ ಅಲ್ಲಿ, ಉರ್ದು ಮಾತಾಡೋಕ್ಕಾಗಲ್ಲ ಅಲ್ಲಿ, ತಮಿಳೆಲ್ಲ ಮಾತಾಡ್ತಾರೆ. ಆಂಧ್ರ ಹೋಗಿ ನೀವು ತೆಲುಗು ಪತ್ರಿಕೆ ಹೋಗ್ತಾರೆ, ತೆಲುಗಲ್ಲ ಮಾತಾಡ್ತಾರೆ. ನಮ್ಮ ರಾಜ್ಯ ಏನಾಗುತ್ತಂದ್ರೆ ಮಾತೃಭಾಷೆ ಯಾವುದೇ ಇದ್ರೂ ಕೂಡ ಅಲ್ಲಿ ಸ್ಥಳೀಯ ಭಾಷೆ ಯಾವುದಿದೆ ಅದಕ್ಕೆ ಜಾಸ್ತಿ ಆಗ್ಬಿಡ್ತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಂದ್ರೆ ನಾವೇ ಕನ್ನಡದವರೇ ಫಸ್ಟ್ ಅವ್ರ ಭಾಷೆ ಕಲಿತೀವಿ. ದುರಂತ ಇದು. ಒಂದು ತರಕಾರಿ ಅಂಗಡಿಗೆ ಹೋದ್ರೆ ತಮಿಳಲ್ಲಿ ಮಾತಾಡ್ತೀವಿ, ತೆಲುಗಲ್ಲಿ ಮಾತಾಡ್ತೀವಿ, ಮಮ್ಮಿ ಡ್ಯಾಡಿ ಅಂತೀವಿ, ಅಪ್ಪ ಅಮ್ಮ ಎಲ್ಲ ಹೋಗ್ಬಿಟ್ಟಿದೆ. ಇವತ್ತ ಏನು ಉಳ್ಕೊಂಡಿಲ್ಲ. ಹೊರ ರಾಜ್ಯದಿಂದ ಬಂದು ಇವತ್ತು ದಿನಕ್ಕೆ 5,000 ಜನ ಬರ್ತಾ ಇದಾರೆ. ಎಲ್ಲ ಉತ್ತರ ಭಾರತೀಯರು ದಿನಕ್ಕೆ 5,000 ಟ್ರೈನ್ ಇಳ್ತಿದ್ದಾರೆ, ಬರ್ತಾ ಇದಾರೆ. ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ನಮ್ಮ ಕನ್ನಡಿಗರಿಗೆ. ಜಮೀನುಗಳೆಲ್ಲ ಮಾರಿಕೊಂಡು ನಾಡಪ್ರಭು ಕೆಂಪೇಗೌಡರು ಸೊಸೆ ಲಕ್ಷ್ಮೀದೇವಿ ತ್ಯಾಗ ಮಾಡಿದಾಳೆ, ಪ್ರಾಣ ಅರ್ಪಿಸ್ಕೊಂಡು ಬೆಂಗಳೂರು ಕೊಟ್ಟಿದಂತ ನಾಡು. ಇವತ್ತು ಯಾವ್ದೋ ನಾಯಿ ನೀರುಗಳು ಬಂದು ಬದುಕ್ತಾ ಇದೆ ಬೆಂಗಳೂರಲ್ಲಿ. ಅದು ಕನ್ನಡ ಗೌರವ ಕೊಡಿ. ನೀವು ಇಲ್ಲೇ ಅನ್ನ ತಿಂತಾ ಇದ್ರಿ, ಇಲ್ಲೇ ನೀರು ಕುಡಿತಾ ಇದ್ರಿ, ಇಲ್ಲೇ ಗಾಳಿ ತೊಂತ ಇದ್ದೀರಾ, ಸಂಪಾದನೆ ಮಾಡ್ತಾ ಇದ್ರಿ. ಕನ್ನಡಕ್ಕೆ ಯಾಕೆ ನೀವು ನಮ್ಮ ಫಲಕಗಳಿಗೆ ಒತ್ತು ಕೊಡಲ್ಲ ನೀವು? ದುರಂತ ಅದು. ನಾಳೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅದಕ್ಕೆ ನಾಳೆಯಿಂದ. ಈಗ ಯಾವುದೇ ಒಂದು ಅಂಗಡಿ ಮಳಿಗೆಗೆ ಹೋದ್ರು, ಎಲ್ಲೇ ಹೋದ್ರೂ ಅಲ್ಲೇನೋ ವ್ಯತ್ಯಾಸ ಆಗ್ತದೆ. ಬೇರೆ ಭಾಷೆಯ ಗೀತೆಗಳನ್ನು ಹಾಕಿದ್ದಾರೆ ಅಂದಾಗ ನಾವು ಆ ಕ್ಷಣಕ್ಕದನ್ನು ಖುಷಿಪಟ್ಟರೂ ಕೂಡ ಮನಸ್ಸಲ್ಲಿ ಅನ್ನಿಸ್ತಾ ಇರತ್ತೆ, ಇಲ್ಲಿ ಕನ್ನಡ ಗೀತೆ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಆದರೆ ಕೇಳೋ ಪ್ರಯತ್ನಕ್ಕೆ ಮುಂದೆ ಹೋಗಲ್ಲ. ಬಹುತೇಕ ಮಾಲ್ಗಳಲ್ಲಿ ಇಂಥದ್ದಾಗ್ತಾ ಇದೆ, ಬಹುತೇಕ ಕಡೆ ಇಂಥದ್ದಾಗ್ತಾ ಇದೆ. ಆ ಕೇಳುವ ಮನೋಭಾವ, ಕೇಳುವ ಜವಾಬ್ದಾರಿ ಬರ್ಬೇಕಂದ್ರೆ ಏನು ಮಾಡ್ಬೇಕು? ಕೇಳುವ ಜವಾಬ್ದಾರಿ ಬರಬೇಕು ಅಂದರೆ ಈ ಥರ ಒಂದಷ್ಟು ಬೋರ್ಡ್ಗಳನ್ನು ಅಂಗಡಿಗಳನ್ನು ಹೊಡೆದಾಕ್ಬೇಕು. ಆವಾಗಲೇ ಕೆಲವರಿಗೆ ಕೇಳೋದು ಬರುತ್ತೆ. ಯಾಕೆ ಇಲ್ಲಾಂದರೆ ನಾವು ಈ ಅಂದರೆ
ಮೆತ್ತಗೆ ಹೋದ್ರೆ ಕೆಲಸ ಆಗೋದಿಲ್ಲ ಅಂತ ಇದು ದಂಡಂ ಹಾ, ಅದು ಬೇಕು ಅನ್ನೋದು ಈಗ ಅರ್ಥ ಆಗಿದೆ ನಮ್ಗೆ. ಅದಾಗಿರ್ಲಿಲ್ಲ ಅಂದ್ರೆ ನೋಡಿ ಇಷ್ಟು ವರ್ಷದಿಂದ ಇದು ಒಂಥರ ಸಮಸ್ಯೆ ಆಗಿತ್ತು, ಈಗ ಒಂದು ಬಗೆಹರಿತು ಅಲ್ವಾ. ಆದ್ರೂ ಕೂಡ ಇವತ್ತು ಸ್ನೇಹಿತರೆಲ್ಲ ಹೇಳಿದಾಗ ನೋಡಿ, ನಾವು ಬೇರೆ ಭಾಷೆಗೆ ಬಂದ ಅಂತಂದ್ರೆ ನಮ್ಮ ತನವನ್ನ ಬಿಟ್ಟು ಅವನಲ್ಲಿ ಅವ್ನು ಯಾವ ಭಾಷೆನೋ ಅದನ್ನೇ ಮಾತಾಡೋಕೋ ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡಕ್ ಹೋಗ್ತೀವಿ, ಅವನಿಗೆ ಅರ್ಥ ಮಾಡ್ಸಕ್ ಹೋಗ್ತೀವಿ ನಾವು. ಯಾಕೆ ಅದು ನಮ್ಗೆ ಯಾಕೆ ಬೇಕು ಅನ್ನೋದು. ಅಂದ್ರೆ ಈ ಮಣ್ಣಿನ ಗುಣ ಹಂಗಿದೆಯಾ, ಅದನ್ನು ಉದಾರತೆ ಅನ್ಕೋಬೇಕಾ, ವೀಕ್ನೆಸ್ ಅನ್ಕೋಬೇಕಾ? ಅಲ್ಲ, ಅದು ಅವನ ಮೂರ್ಖತನ, ಅದು ಅಂತ ವ್ಯಕ್ತಿಯ ಮೂರ್ಖತನ. ನಮ್ಮ ಒಂದು ಭಾಷೆಯ ನಮ್ಮ ಸ್ವಾಭಿಮಾನವನ್ನ ಬಿಟ್ಟು ಇವನು ಬೇರೆ ಯಾವ್ದಕ್ಕೋ ಬೆಲೆ ಕೊಡ್ತಾನೆ ಅಂತಂದ್ರೆ ಅವ್ನು ಮೂರ್ಖ ಅಂತಾನೆ ನಾವು ಹೇಳ್ಬೇಕು ಅಲ್ವಾ. ಈಗ ನೋಡಿ, ಅವರಿಗೆ ಅದು ಕಲಿಯುವಂತ ಒಂದು ಪರಿಸ್ಥಿತಿ ನಾವು ಸೃಷ್ಟಿ ಮಾಡಬೇಕು. ಅವನು ಬಂದಾಗ ಅವನು ಯಾವುದೇ ಭಾಷೆಯವನಿರ್ಲಿ, ಅವನ ಹತ್ರ ನಾವು ಕನ್ನಡದಲ್ಲೇ ಮಾತಾಡಿದ್ರೆ, ಓ ನಾನಿಲ್ಲಿ ನಾಳೆಯಿಂದ ಈ ಕನ್ನಡ ಪದ ಕಲೀಲಿಲ್ಲ ಅಂದ್ರೆ ನನಗಿಲ್ಲಿ ಬದುಕೋಕ್ ಆಗಲ್ಲ ಅನ್ನೋ ಮಟ್ಟಕ್ಕೆ ಅವನು ಬರಬೇಕು. ಅದನ್ನ ನಾವು ಸೃಷ್ಟಿ ಮಾಡ್ಬೇಕೆ ಹೊರತು ನಾವೇ ಅವನಿಗೆ ಅಡ್ಜಸ್ಟ್ ಆಗ್ತಾ ಹೋದ್ರೆ, ಅಂದ್ರೆ ಹೊಂದ್ಕೊಳ್ತಾ ಹೋದ್ರೆ, ಆಗ ಅವನೇನಾಗ್ತಾನೆ, ಅವನು ನಮ್ಮ ಕನ್ನಡವನ್ನ ಕಲಿತಾನ. ನಿಮಗೆ ಸ್ವಾಭಿಮಾನ ಇಲ್ಲ ಅಂತ ನಮ್ಮ ಹತ್ರ ಕೇಳ್ತಾನೆ ಅವನು. ನಿಮಗೆ ಸ್ವಾಭಿಮಾನ ಇಲ್ಲ, ನೀವೇ ಮಾತಾಡ್ತಿರಲ್ರಿ ಬೇರೆ ಭಾಷೆನ, ನಾವ್ ಯಾಕೆ ಮಾತಾಡಬಾರ್ದು ಅಂತ ಪ್ರಶ್ನೆ ಮಾಡ್ತಾನೆ ಅಲ್ವಾ. ಹಾಗಾಗಿ ನಾವ್ ಯಾಕೆ ಬಿಟ್ಕೊಡ್ಬೇಕು? ಹೇಳ್ತಾರೆ ನಾನ್ ಯಾಕೆ ಕನ್ನಡ ಕಲಿಬೇಕು ಅಂತ ಹೇಳ್ತಾರೆ. ಅಂತವ್ರನ್ನ ಕಲಿಸ್ತೀವಿ ನಾವು. ಯಾಕೆ ಕಲಿಬೇಕು ಅಂತಾನು ತೋರಿಸ್ತೀವಿ, ನಾವು ಕಲಿಸ್ತೀವಿ. ನಾನು ಹೇಳೋದು ಇದೆ, ನಮ್ಮ ಏನು ಆರಕ್ಷಕ ಇಲಾಖೆ ಕೆಲವೊಂದಷ್ಟು ಈಗ ನಾಳೆಯಿಂದ ನಮ್ಮನ್ನ ಸ್ವಲ್ಪ ನಮಗೊಂದು ಅವಕಾಶ ಕೊಟ್ರೆ, ನಮ್ಮ ಬೆಂಬಲವಾಗಿ ಅವ್ರು ನಿಂತ್ಕೊಂಡ್ರೆ, ಇವ್ರು ಯಾರು ಏನು ಕಷ್ಟಪಡೋದು ಬೇಡ, ಬರೇ ಕನ್ನಡ, ಯಾವ BBMP ಅವರು ಬೇಡ, ಸರ್ಕಾರನೂ ಬೇಡ, ಏನೂ ಬೇಡ, ಬರೇ ಕನ್ನಡ ಹೋರಾಟಗಾರರು. ಕಾನೂನು ಯಾವುದೇ ಮೊಕದ್ದಮೆ ನಮ್ಮ ಮೇಲೆ ಹಾಕ್ಬಾರ್ದು. ನಾವು ಯಾವ್ದು ಅನ್ಯಾಯ ಮಾಡೋದಿಲ್ಲ, ಯಾವ ವ್ಯಕ್ತಿಗೂ ಹಾನಿ ಮಾಡೋದಿಲ್ಲ, ಯಾರಿಗೂ ಹಾನಿ ಮಾಡೋದಿಲ್ಲ. ನಾವು ಎಲ್ಲೆಲ್ಲಿ ಕನ್ನಡ ಇಲ್ವೋ ಅಲ್ಲೆಲ್ಲ ಕನ್ನಡ ಅವರಿಗೆ ಪಾಠ ಕಲಿಸಿ ಕನ್ನಡ ಹಾಕುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ನಾಳೆಯಿಂದ. ಆದಷ್ಟು ಮಾಡಕ್ಕೆ ಅವ್ರಿಗೆ ಆಗತ್ತಾ? ಆ ಸ್ವಾಭಿಮಾನ ಇದೆಯಾ? ನಮ್ಮ ಭಾಷೆ ಮೇಲೆ ಅಭಿಮಾನ ಇದೆಯಾ? ನಾವೇನು ಹಾನಿ ಮಾಡೋದಿಲ್ಲ, ಬರೇ ಕನ್ನಡ ನಮಗೆ ನಾಮಫಲಕ ಬೇಕು. 100ಕ್ಕೆ 100 ಮಾಡ್ತೀವಿ, ಬೇಕಾದ್ರೆ 100ಕ್ಕೆ 100 ಮಾಡ್ತೀವಿ. ಇವರು ಅದಕ್ಕೆ ನಮ್ಗೆ ಸಹಕಾರ ಕೊಡ್ತಾರ? ಈಗ 1500 ಅಂಗಡಿ ಮಳಿಗೆಗಳಷ್ಟೇ ಬಾಕಿ ಉಳ್ಕೊಂಡಿದಾವಲ್ಲ, ಈಗ ದೊಡ್ಡ ದೊಡ್ಡ ನಾಮಫಲಕ ಅಂತ ಹಾಕ್ತಾರಲ್ಲ, ಹಂಗ ಬದಲಾವಣೆ ಮಾಡ್ಕೊಂಡಿದಾರ ಅಂಕಿ ಅಂಶದ ಪ್ರಕಾರ, ಅಥವಾ ಕಾಟಾಚಾರಕ್ಕೆ ಹಾಕಿದ್ದಾರೆ ಅಂತ ಅನ್ಸುತ್ತಾ? ಅಲ್ಲ, ಅದು ನಮಗೆ ಹಾಗೆ ಅನ್ಸುತ್ತೆ. ಈಗ ನಾವ್ ಈಗ್ಲೂ ಹೊರಗಡೆ ಹೋದ್ರೆ ಹೌದೌದು ಇಂಗ್ಲಿಷಲ್ಲೇ ಇದೆ, ಬೇರೆ ಭಾಷೆಲ್ಲೇ ಇದೆ. ನಮ್ಗೆ ಎಲ್ಲಿ 1500 ನಮ್ಗೆ ಒಂದು MG ರೋಡಲ್ಲಿ ಸಿಕ್ಬಿಡ್ಬೋದು. ಅಲ್ಲ, ವೈಜ್ಞಾನಿಕವಾಗಿ ನಾವು ನೋಡಿದ್ರು ಎಲ್ಲೂ ಇಲ್ಲ, ಹಲವಾರು ಇದೆ. ಬರೀ ಇವ್ರು 1,500 ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನೋ ಬದಲಾವಣೆ ಮಾಡಿದೀವಿ ಅಂತ ಅವ್ರು ಪ್ರಯತ್ನ ಪಡ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪ್ರಯತ್ನ ಅವರು ಪಟ್ಟಿದ್ದಾರೆ. ಆದ್ರೆ ಇವ್ರು ಶಾಂತಿಯುತ ಪ್ರಯತ್ನಕ್ಕೆ ಬೆಲೆ ಸಿಗಲ್ಲ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಎಲ್ಲ ಕೊಬ್ಬಿ ಹೋಗಿದ್ದಾರೆ. ಬೇರೆ ಕಡೆಯಿಂದ ಬಂದಂತವ್ರು ಇಲ್ಲಿ ಕೊಬ್ಬು ಬಿಟ್ಟಿದ್ದಾರೆ. ಅವರು ನಾವು ಕನ್ನಡಿಗರು ಏನು ಆಗೋದಿಲ್ಲ ಅನ್ಕೊಬಿಟ್ಟಿದ್ದಾರೆ ಅವರು. ಆದ್ರೆ ಕನ್ನಡಿಗರು ಸಿಡಿದಿದ್ರೆ ಏನ್ ಆಗುತ್ತೆ ಅನ್ನೋದು ಈಗ ಒಬ್ಬೊಬ್ಬರಿಗೆ ಗೊತ್ತಾಗ್ತಾ ಇದೆ ಈಗ. ಹಾಗಾಗಿ ಪರಿಸ್ಥಿತಿ ಸೃಷ್ಟಿ ಆಗಿದೆ. ಇದು ಇನ್ನೂ ಉಗ್ರ ಮಟ್ಟದಲ್ಲಿ ಹೋಗುತ್ತೆ. ಯಾಕೆಂದ್ರೆ ಈಗ ನೋಡಿ, ಇವತ್ತಿಂದನೇ ಕೆಲವು ಹೋರಾಟಗಾರರು ಇದು ಮಾಡಿದ್ದಾರೆ. ಆದ್ರೆ ನಾವು ಇವತ್ತು ಒಂದಿನ ಮುಗಿಲಿ ಅಂತ, ನಾಳೆಯಿಂದ ನೋಡೋಣ ಅಂತ ನಾವು ಕೂಡ ಇದೀವಿ. ನಾವು ನಾಳೆಯಿಂದ ನಾವು ಕೂಡ ಬೀದಿಗಿಳಿತೀವಿ. ರೈಟ್ ಮಾತಾಡ್ತೀನಿ ನೋಡಿ. ಕನ್ನಡ ಪರ ಹೋರಾಟಗಾರರ ನೋವಿನ ಆಕ್ರೋಶ ಇದು. ಈ ಮಟ್ಟದ ಆಕ್ರೋಶ ಬರ್ತಿದೆ ಅಂತ ಹೇಳಿದ್ರೆ ಅಷ್ಟು ನೋವಾಗಿದೆ ಅಂತ. ಯಾಕಂತ ಹೇಳಿದ್ರೆ ಫೆಬ್ರವರಿ 28 ಅಂತಿಮ ದಿನಾಂಕ ಅಂದರೆ ಅದು ಫೆಬ್ರವರಿ 28 ಅಂತಿಮ ದಿನಾಂಕ. ಅಷ್ಟರೊಳಗೆ ಎಲ್ಲರೂ ನಾಮಫಲಕವನ್ನು ಬದಲು ಮಾಡ್ಕೋಬೇಕು, ಕನ್ನಡೀಕರಣ ಆಗಬೇಕು. ಅದ್ರ ಮೇಲೆ 15 ದಿವಸ ಇನ್ನೂ ಆಗಿಲ್ಲ ಅಂತ ಹೇಳಿದ್ರೆ, ಇನ್ನೂ ಅದರಲ್ಲಿ ಸಂಪೂರ್ಣವಾಗಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಈ ರೀತಿ ಆಕ್ರೋಶದ ನುಡಿಗಳು ಬರುತ್ತೆ. ಸರ್ಕಾರದ ಜವಾಬ್ದಾರಿ ಬಹಳ ದೊಡ್ಡದಿದೆ. ಯಾಕಂತ ಹೇಳಿದ್ರೆ ಕನ್ನಡಿಗರು ನಾಳೆ, ಕನ್ನಡ ಪರ ಹೋರಾಟಗಾರರು ನಾಳೆಯಿಂದ ಬೀದಿಗಿಳಿತೀವಿ, ನಾವು 100% ಹಾಕಿಸ್ತೀವಿ ಅನ್ನುವಂತಹ ಆಕ್ರೋಶ ಬರಬಾರ್ದು ಅಂತ ಹೇಳಿದ್ರೆ ಸರ್ಕಾರ ಯಾವ ರೀತಿ ಹಾಗಾದ್ರೆ ನಾಮಫಲಕ ಕನ್ನಡೀಕರಣ ಆಗಬೇಕು, ಅದ್ರ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ ಸರ್. ಹೆಂಗೆ ಅಂದರೆ ಅನಿವಾರ್ಯತೆ ಸೃಷ್ಟಿ ಆಗಿಲ್ಲ ಅಂದರೆ ಇದು ಬಹಳ ಕಷ್ಟ. ಇವತ್ತು ಮಾತಾಡಬೇಕು ಅಂದರೆ ಕನ್ನಡ ಏನು ಅನಿವಾರ್ಯ ಇಲ್ಲ, ನಾನು ಯಾಕೆ ಕನ್ನಡ ಕಲೀಲಿ? ಇವತ್ತೇನೋ ಉದ್ಯೋಗ ಬೇಕು ಅಂತ ಹೇಳಿದ್ರು ಕನ್ನಡ ಏನು ಕಲಿಬೇಕು ಅಂತಿಲ್ಲ. ಬೇರೆ ಭಾಷೆ ಇದ್ದರೆ ನಾನು ಖಂಡಿತ ಎಕ್ಸಾಮನ್ನು ನಾನು ಪಾಸ್ ಆಗ್ತೀನಿ, ನನಗೊಂದು ಒಳ್ಳೆಯ ಉದ್ಯೋಗ ಸಿಗುತ್ತೆ. ಹಾಗಾಗಿ ಅನಿವಾರ್ಯತೆ ಇಲ್ದಿರೋ ಈ ಕನ್ನಡ ಭಾಷೆ ಕಲ್ತ್ರೆ ಏನು ಅನ್ನೋ ಭಾವನೆ ಇದೆ. ಮೇಡಮ್, ಈಗ 2009ರಲ್ಲಿ ಡಿ ದರ್ಜೆ ಕೇವಲ ರೈಲ್ವೇದಲ್ಲಿ ಉದ್ಯೋಗಗಳು ಬಿಟ್ಟಿರ್ತಾರೆ. ಗ್ರಾಮೀಣ ಮಕ್ಕಳಿಗೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಿರ್ತಾರೆ ನಮ್ಮ ಮಕ್ಕಳು. ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲೀಷ್ ಕೊಟ್ಟಿರ್ತಾರೆ. ದುರಂತ. ಯಾರು ರಾಜಕಾರಣ ಯಾರು ಕೇಳಿರಲ್ಲ. ಅವತ್ತ ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣಗೌಡ್ರ ಜೊತೆ ನಾನು ಕೆಲಸ ಮಾಡಕ್ಕಲ್ಲ, ನಾರಾಯಣಗೌಡ್ರು ಆದೇಶ ಮಾಡಿದ್ರು, ಪಡ್ಕೊಟ್ಟೆ ಏನ್ ಮಾಡ್ತೇವೆ ಗೊತ್ತಿಲ್ಲ, ರದ್ದು ಆಗಬೇಕು, ಎಲ್ಲಿ ಎಕ್ಸಾಮ್ ನಡಬಾರ್ದಂದ್ರು. ಅಂದ್ರೆ ಈಗ ಕರ್ನಾಟಕದಲ್ಲಿ ಯಾರಾದ್ರೂ ಪರೀಕ್ಷೆ ಬರೀತಾರೆ ಅಂದ್ರೆ ಅದು ಕನ್ನಡದಲ್ಲಿ ಬರಬೇಕು. ಹೌದು, ರೈಟ್. 7 8ನೇ ಕ್ಲಾಸ್ ಓದಿರ್ತಾರೆ, ಹಿಂದಿ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ಹಿಂದಿ ಇಂಗ್ಲೀಷ್ ಕೊಡ್ತಾರೆ.
ನಡೀತಿರೋದು ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಎಕ್ಸಾಮು. ಅವಾಗ 3 ತಿಂಗಳು ಸತತ ಹೋರಾಟ ಮಾಡ್ತೀವಿ. ಎಲ್ಲೆಲ್ಲಿ ಎಕ್ಸಾಮ್ಗಳು ನಡೀತೆ ಅಲ್ಲೆಲ್ಲ ಅವ್ರನ್ನ ಬಿಹಾರದಿಂದ ಸ್ಪೆಷಲ್ ರೈಲ್ವೆಯಲ್ಲಿ ಕರ್ಕೊಂಡ್ ಬಂದಿರ್ತಾರೆ. ಲಲ್ಲು ಪರ್ಸ ಯಾವುದೋ 3,000 ಜನಕ್ಕೆ ಅಲ್ಲಿಂದ ಕರೆಸಿರ್ತಾರೆ ಎಕ್ಸಾಮ್ ಬರೆಯಕ್ಕೆ, ನಮ್ಮ ಕನ್ನಡದ ದ್ರೋಹ ಮಾಡಕ್ಕೆ. ಅವ್ರನ್ನೆಲ್ಲ ಓಡಿಸ್ತೀವಿ ನಾವು, ಅವ್ರಿಗೆ ಬಿಹಾರ್ ಓಡಿಸ್ತೀವಿ. ಆಮೇಲೆ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲೇ ಕೊಡ್ಬೇಕಂತ ಸತತ 3 ತಿಂಗಳು ಹೋರಾಟ ಮಾಡ್ತೀವಿ. ಆಮೇಲೆ ಕೇಂದ್ರ ಕಚೇರಿ ಮಹೇಶ್ ಮಂಗಲ್ ಅಂತ ಇರ್ತಾರೆ ಗಾಂಧಿನಗರದಲ್ಲಿ, ಇದು ಮೆಜೆಸ್ಟಿಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ. ಅವಾಗ ಅವ್ರ ಆಫೀಸ್ ನುಗ್ಬಿಟ್ಟು ನಾವು ಕಂಪ್ಯೂಟರ್ ಚೇರ್ ಎಲ್ಲ ಹೊಡೆದಾಕ್ತೀವಿ. ಹೊಡೆದಾಕಿದ ನಂತರ ನಾನು ಅರೆಸ್ಟ್ ಆಗಿ ಜೈಲಿಗೆ ಕಳಿಸ್ತಾರೆ 30 ದಿವಸ ನನ್ನ. ಆಮೇಲೆ ಕೇಂದ್ರ ಸರ್ಕಾರದಿಂದ ಆದೇಶ ಬರುತ್ತೆ. ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವ ಆಗಿರ್ತಾಳೆ. ಅವರು ಕರ್ನಾಟಕ ಹೋರಾಟ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಯಾಕೆ ರೈಲ್ವೆದಲ್ಲಿ ಎಕ್ಸಾಮ್ ನಡೀತಾ ಇಲ್ಲ ಅಂತ ಕೇಳಿದಾಗ ಪ್ರಶ್ನೆ ಪತ್ರಿಕೆ ಕನ್ನಡ ಕೇಳ್ತಾ ಇದಾರೆ ಅವ್ರು ಅಂತ ಅಂದಾಗ, ಹೌದು ಅವ್ರು ಕೇಳೋದು ಸರಿ ಇದೆ, ಆ ರಾಜ್ಯದಲ್ಲಿ ಆ ಪ್ರಶ್ನೆ ಪತ್ರಿಕೆ ಕೊಡಿ ಅಂತ ಹೇಳ್ತಾಳೆ. ಕರ್ನಾಟಕ ಕನ್ನಡ ಕೊಡ್ತಾರೆ, ತೆಲುಗಲ್ಲಿ ಕೊಡ್ತಾರೆ, ಆಂಧ್ರಕ್ಕೆ ತಮಿಳಲ್ಲಿ ಕೊಡ್ತಾರೆ, ಕೇರಳಲ್ಲೂ ಕೊಡ್ತಾರೆ, ಮಹಾರಾಷ್ಟ್ರಲ್ಲೂ ಆ ಭಾಷೆ ಗೌರವ ಕೊಟ್ಟು ಕೊಡ್ತಾರೆ. ನನ್ನ ಹೋರಾಟದಿಂದ ಎಲ್ಲ ರಾಜ್ಯಕ್ಕೂ ಹೆಲ್ಪ್ ಆಯಿತು. ಹೌದೌದು. ಅವಾಗ 4,700 ಒಂದು ಉದ್ಯೋಗ, 3,800 ಜನ ನಮ್ಮ ಉದ್ಯೋಗ ಕನ್ನಡದ ಮಕ್ಕಳಿಗೆ ಕೆಲಸ ಸಿಕ್ತು, ಗ್ರಾಮೀಣ ಮಕ್ಕಳಿಗೆ. ಖುಷಿ ಆಗುತ್ತೆ. ಯಾಕಂದ್ರೆ ರಾಜಕಾರಣದಲ್ಲಿ ಮಾಡೋಂಥ ಕೆಲಸ ನಾವು ಮಾಡ್ತಾ ಇದೀವಿ. ಇವತ್ತು ನಮ್ಗೇನು ಸಂಬಳ ಕೊಡ್ತಾ ಇಲ್ಲ, ನಮ್ಗೆ ಹೆಂಡತಿ ಮಕ್ಕಳಿದ್ದಾರೆ, ನಾವು ಉದ್ಯಮ, ನಮ್ಮ ಬಿಸ್ನೆಸ್ ಇದೆ, ಅದೆಲ್ಲ ಬಿಟ್ಟು ಕನ್ನಡಕ್ಕೋಸ್ಕರ ಸೇವೆ ಮಾಡ್ತಾ ಇದೀವಿ. ನೀವು ಹೇಳ್ತಾ ಇದ್ರಿ ಕನ್ನಡ ಅದೊಂದು ಉದ್ಯೋಗ ಇಟ್ಕೊಂಡ್ಬಿಟ್ಟಿದ್ದಾರೆ, ಪ್ರಚಾರಕ್ಕೆ ಬರ್ತದೆ ಅಂದ್ರೆ ರೋಲ್ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಹೇಳ್ತೀವಲ್ಲ, ನಾಳೆಯಿಂದ ನಾವು ಪ್ರಚಾರ ಬೇಕಾಗಿಲ್ಲ, ಶಾಲೆ ಎತ್ತಿರ್ತೀವಿ, ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ ಹೋರಾಟಕ್ಕೆ. ಆಫೀಸರ್ಸ್ ಇದ್ದೀರಾ, ಎಷ್ಟೋ ಜನ ಎಸ್ ಆಫೀಸರ್ ಇದ್ದೀರಾ, KS ಆಫೀಸರ್ಗಳಿದ್ದೀರಾ, ಸಚಿವರುಗಳಿದ್ದೀರಾ, ಶಾಸಕರುಗಳಿದ್ದೀರಾ, ನಿಮ್ಮ ಮಕ್ಕಳಿಗೆ ಹೋರಾಟ ಕಳಿಸ್ಕೊಡಿ ಸ್ವಾಮಿ. ನಾಳೆ ನಾವು ಹೋರಾಟ ಮಾಡಲ್ಲ, ಕನ್ನಡನ ಉಳಿಸಿ. ಕರ್ನಾಟಕ ಇದು ಹಿಂದಿನ ಕಾಲದಲ್ಲಿ ಎಲ್ಲ ಕುವೆಂಪು ಅವರೆಲ್ಲ ದೊಡ್ಡ ಹಿರಿಯರೆಲ್ಲ ಈ ನಾಡು ಕಟ್ಟಿದ್ದಾರೆ. ಕನ್ನಡನ ಹಾಳು ಮಾಡ್ತಾ ಇದ್ರ, ರಾಜಕೀಯದಿಂದನೇ ಹಾಳಾಗ್ತಾರೆ. ಇವತ್ತ ನೀವು ಕ್ರಮ ತಗೊಳ್ಳಿ, ಆಯುಕ್ತಗೊಂದು ಆದೇಶ ಮಾಡಿ, ಅವ್ರ ಲೈಸೆನ್ಸ್ ರದ್ದು ಮಾಡಿ, ನಮ್ಮ ಫಲಕಗಳು ಕೂಡಲೇ ತೆಗಿಸ್ಬೇಕಂತ ಆದೇಶ ಮಾಡಿ, ಕಟ್ಟುವಾಗಿ ಆದೇಶ ಮಾಡಿ. ನೀವು ಬರೀ ಬಾಯಿಗೆ ತುಪ್ಪ ಹೊರ್ಸಂತ ಕೆಲಸ ಮಾಡೋದು ಬೇಡ. ಯಾಕಂದ್ರೆ ನಿಮ್ ಕೈಲಿ ಆಗ್ಲ ಅಂತೇಳಿ ನಾಳೆ ನಾವು ನುಗ್ತೀವಿ, ಎಲ್ಲ ಕಡೆ ನಾವು ಮಾಡ್ತೀವಿ, ತೆಗಿಸ್ತೀವಿ. ಖಂಡಿತ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು, ಕನ್ನಡದ ಸಾಹಿತ್ಯ ಪರಂಪರೆ ಅಂದರೆ ಬೇರು ಮಟ್ಟದಿಂದಲೂ ಗಟ್ಟಿಯಾಗಿರುವಂಥದ್ದು. ಆದರೂ ಶಾಸ್ತ್ರೀಯ ಸ್ಥಾನಮಾನ ಇಲ್ಲ. ಒಂದು ಬಾವುಟಕ್ಕೂ ಕೂಡ ಹೋರಾಟ ಅಂತ ಹೇಳಿದ್ರೆ, ಇನ್ನು ನಾಮಫಲಕಕ್ಕೂ ಹೋರಾಟ ಆಗ್ತಿದೆ ಅಂದರೆ ಹೇಗೆ ಇದನ್ನು ಜೀರ್ಣಿಸ್ಕೊಳ್ಳೋದು? ಇದು ಜೀರ್ಣಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಅಂತ ಒಂದು ಅಂದರೆ ಜೀರ್ಣಿಸ್ಕೊಳ್ಳುವಂಥ ಬೇಡ ನಮಗೆ. ಅದನ್ನ ಬದಲಾಯಿಸೋಣ. ನಾವು ಅವ್ರಿಗೆ ಆದೇಶ ಮಾಡಿದ್ದಕ್ಕೆ ಏನು ಒಪ್ಕೋಬೇಕು, ಏನು ಸರ್ವಾಧಿಕಾರ ಇಲ್ಲ ಇದು ಅಲ್ವಾ. ಇಲ್ಲಿ ಪ್ರಜಾಪ್ರಭುತ್ವ, ಪ್ರಜೆಗಳಿಗೆ ಏನ್ ಬೇಕೋ ಅದನ್ನ ಮಾಡಬೇಕೇ ಹೊರತುನು ಅವ್ರು ಆದೇಶ ಮಾಡಿದ್ರು ಅಂದ ತಕ್ಷಣ ಅವ್ರಿಗೆ ಅದನ್ನ ನಾವು ಬೆಂಬಲಿಸಬೇಕು ಅನ್ನೋದು ಏನಿಲ್ಲ ಅಲ್ವಾ. ಹಾಗೆ ನೋಡಿ, ಈಗ ಬರೇ ನಾಮಫಲಕದ ವಿಚಾರದಲ್ಲಿ ಒಂದೇ ಅಲ್ಲ, ನಮಗೆ ಕನ್ನಡೀಕರಣ ಆಗಬೇಕು ಅಂತಂದ್ರೆ ಕನ್ನಡದಲ್ಲೇ ನಾವು ವ್ಯವಹರಿಸಬೇಕು. ನಿಜ. ಬರೇ ನಾಮಫಲಕ ಬದಲಾವಣೆ ಮಾಡಿದ್ರೆ ಏನೋ ಆಗ್ಬಿಡುತ್ತೆ ಅನ್ನೋದಲ್ಲ. ಆಗ್ಲಿ ಅದು ಒಂದು ಆಗಿದ್ದು ನಾಮಫಲಕಕ್ಕೆ ಅಂತಿಮ ದಿನಾಂಕ ಅಂತ ಒಂದು ಪತ್ರ ಮಾಡ್ತಾರೆ ನೋಡಿ, ರಾಜ್ಯ ಪತ್ರ ಅಂತ, ಅದನ್ನು ಇಂಗ್ಲಿಷಲ್ಲಿ ಮಾಡ್ತಾರಲ್ಲ. ಅಲ್ಲ, ಅದನ್ನೇ ಹೇಳಿದ್ದು. ಈಗ ಅಂದ್ರೆ ನಾವು ಪರಭಾಷೆಯನ್ನ ಏನೋ ಒಂದು 4 ಮಾತಾಡ್ಬಿಟ್ವಿ ಅಂದ್ರೆ ಒಂಥರ ನಾವು ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಅಂತ ಹೇಳ್ತಾರಲ್ಲ, ಒಂಥರ ವಿಶೇಷ ವ್ಯಕ್ತಿ ಅನ್ನುವಂತ ಮಟ್ಟಕ್ಕೆ ನಮ್ಮ ಜನರ ಒಂದು ಮನಸ್ಥಿತಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ನೋಡಿ, ಯಾವುದೇ ಆದ್ರೂ ಕೂಡ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲೂ ಇರುತ್ತೆ, ನಮ್ಮ ಕನ್ನಡ ಬಹಳಷ್ಟು ಇಷ್ಟೊಂದು ಜ್ಞಾನಪೀಠ ಪ್ರಶಸ್ತಿ ಇದೆ, ಇಷ್ಟೊಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ, ಇಷ್ಟೊಂದು ಇತಿಹಾಸ ಇರುವಂತ ಭಾಷೆ, ಸಂಸ್ಕೃತಿ ಇರುವಂತ ನಾಡು ನಮ್ದು ಅಲ್ವಾ, ಹೆಮ್ಮೆ ನಾಡು. ಇಂಥ ಒಂದು ನಾಡಿನ ಬಗ್ಗೆ ಅವರಿಗೂ ಕೂಡ ಇದೆ. ಯಾಕೆಂದ್ರೆ ಈಗ ನೋಡಿ, ನಮ್ಮ ರಾಜ್ಯವನ್ನ ಆಯ್ಕೆ ಮಾಡ್ಕೊಂಡು ಎಲ್ಲೆಲ್ಲಿಂದನೂ ಬಂದಿದಾರಲ್ವಾ ಅಲ್ವಾ. ಅವರಿಗೆ ಆ ಪ್ರೀತಿ ಇರೋದ್ರಿಂದಾನೇ ಬಂದಿರ್ತಾರೆ, ಇಲ್ಲಿ ಎಲ್ಲ ಅನುಕೂಲ ಇದೆ ಅಂತಾನೆ ಬಂದಿರ್ತಾರೆ. ಅದ್ ಬಂದ ಮೇಲೆ ಅವ್ರೇನಾದ್ರೂ ಮನುಷ್ಯತ್ವ ಅನ್ನೋದಿದ್ರೆ, ಅವರಿಗೆ ಒಂದು ಏನಾದ್ರೂ ಒಂದು ನಿಯತ್ತು ಅನ್ನೋದಿದ್ರೆ ಅವರು ಅದನ್ನ ಅನುಸರಿಸಲೇಬೇಕು. ಒಂದು ನಾವು ಇದು ಮೊದಲನೇದು ಒಂದು ಏನೋ ಕೋರಿಕೆ ಅವರಲ್ಲಿ. ಅದಾಗಿಲ್ವ ಅಂದ್ರೆ ಅಧಿಕಾರ ಚಲಾಯಿಸ್ತೀವಿ. ನಮ್ಮ ಭಾಷೆ ನಮ್ಮ ಹಕ್ಕು, ಆಯ್ತಾ, ಅದು ನಮ್ಮ ಹಕ್ಕೇ. ಅದನ್ನ ನೀವು 100ಕ್ಕೆ 100 ಮಾಡೋವರೆಗೂ ಕೂಡ ನಾವು ಹೋರಾಟಗಾರರು ನಮ್ಮ ಅಧಿಕಾರವನ್ನ ಚಲಾಯಿಸ್ತೀವಿ. ನಮಗೆ ಈ ಸರ್ಕಾರದ ಆದೇಶ ಅದು ಇದು ಇನ್ನೊಂದು ಮತ್ತೊಂದು ನಮಗೆ ಬೇಕಾಗಿಲ್ಲ. ಕೇಸ್ ಹಾಕ್ಲಿ, ಇನ್ನೊಂದು 4 ಕೇಸ್ ಹಾಕ್ಲಿ, ಅದನ್ನು ಅನುಭವಿಸ್ತೀವಿ. ಆದ್ರೆ ನಾವು ಮುಂದೆ ಕಾನೂನು ಕೈಗೆ ಎತ್ಕೊಳ್ಳೋಂತ ಪರಿಸ್ಥಿತಿ ಬಂದರೂ ಕೂಡ ನಾವು ಸಿದ್ಧರಾಗೇ ಇರ್ತೀವಿ. ಅಲ್ಲ, ಅಟ್ಲೀಸ್ಟ್ ಈಗಾದ್ರೂ ಸರ್ಕಾರ ಒಂದು ರೆಸ್ಪಾನ್ಸಿಬಿಲಿಟಿ ತಗೋಬಹುದಲ್ವ? ಯಾಕಂದ್ರೆ ನೀವಿಬ್ರು ಮಾತಾಡೋದು ನೋಡಿದ್ರೆ ನಾಳೆಯಿಂದ ನೀವೇ ಸರ್ವೆಗಿಳಿತಿದ್ದೀರಿ. ಹೌದೌದು ಅಲ್ವಾ? ಸೊ ಈ ಸಿಚುವೇಶನ್ ಅಲ್ಲಿ ಅಫ್ಕೋರ್ಸ್ ಸರ್ಕಾರ ಮಾಡ್ತಿಲ್ಲ ಅಂತ ನಾನು ಹೇಳಲ್ಲ. ಅವ್ರವ್ರು ಡೆಡ್ಲೈನ್ ಕೊಟ್ಟಿದ್ದಾರೆ, BBMP ವ್ಯಾಪ್ತಿಯಲ್ಲಿ ಯಾವೆಲ್ಲ ಅಧಿಕಾರಿಗಳು ಕೆಲಸ ಮಾಡಬೇಕು ಮಾಡ್ತಿದ್ದಾರೆ. ಬಟ್ ಆದ್ರೂ ಕನ್ನಡೀಕರಣ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರನೂ ಹೆಲ್ಪ್ಲೆಸ್ ಆಗ್ಬಿಡತ್ತೆ.
ಅಲ್ಲ ಹೆಲ್ಪ್ಲೆಸ್ ಅನ್ನೋಂಗೆ ಇಲ್ಲ, ಹಂಗಾದ್ರೆ ಸರ್ಕಾರ ಅಸ್ತಿತ್ವನೇ ಇಲ್ಲ ಅಂತ ಆಗೋಯ್ತು. ಅಟ್ಲೀಸ್ಟ್ ಪೊಲೀಸ್ ಸಪೋರ್ಟ್ ತಗೊಂಡು ಸಪೋರ್ಟ್ ಈಗ ಕನ್ನಡ ಹೋರಾಟಗಾರರು ಹೋರಾಟ ಮಾಡುವಾಗ ದೌರ್ಜನ್ಯ ಮಾಡಿಸ್ತಕ್ಕಂತ ಏನು ರಾಜಕಾರಣಿಗಳಿದ್ದಾರೆ, ಇಂಥದ್ರಲ್ಲಿ ಯಾಕೆ ಮಾಡಲ್ಲ? ನಾನು ಹೇಳೋದು ಅಷ್ಟು 1000 ಗಟ್ಟಲೆ ಜನ ಹೋರಾಟಗಾರರು ಸೇರಿದ್ರು ಕೂಡ ಅವ್ರನ್ನ ಹತ್ತಿಕ್ಕುವಂತ ಕೆಲಸ ಮಾಡೋದಕ್ಕೆ ಇವ್ರ ಶಕ್ತಿ ಇದೆ, ಪವರ್ ಇರುತ್ತೆ. ಆದರೆ ಇಂಥ ಒಂದು ವಿಚಾರದಲ್ಲಿ ಮಾಡಕ್ ಆಗಲ್ಲ ಅಂತಂದಾಗ ಅಲ್ಲಿ ನಾವು ಅದ್ರ ಹಿಂದೆ ಏನಿದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ, ಬುದ್ಧಿ ಇರುವಂತವರಿಗೆ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಅಲ್ವಾ. ಹಾಗಾಗಿ ಇನ್ನೊಂದು ಬರೇ ಕನ್ನಡ ನಾಮಫಲಕ ಒಂದೇ ಅಲ್ಲ, ಅಲ್ಲಿ ಬದಲಾವಣೆ ಒಂದೇ ಅಲ್ಲ, ಕನ್ನಡ ನಾಮ ಫಲಕದಲ್ಲಿ ಇನ್ನೂ ಮತ್ತು ಮುಂದಿನ ಹೋರಾಟಗಳು ಬೇರೆ ಬೇರೆ ಆಗುವಂತ ಸಾಧ್ಯತೆ ಇರ್ತವೆ. ಎಲ್ಲ ಇತಿಹಾಸ ಏನು ಕವಿಗಳು ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದೊಂದು ಏನು ಆ ವಾಕ್ಯಗಳಿವೆ, ಒಂದು ವಾಕ್ಯಗಳು ಇರ್ತವಲ್ಲ, ಅದನ್ನೂ ಕೂಡ ನುಡಿ ಮುತ್ತುಗಳನ್ನ ನಾವು ನಾಮಫಲಕದಲ್ಲಿ ಅಳವಡಿಸಬೇಕು ಅಂತ ಕಡ್ಡಾಯ, ಅದಕ್ಕೂ ಹೋರಾಟಗಳನ್ನ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಯಾಕೆಂದ್ರೆ ಆ ಒಂದು ನುಡಿ ಮುತ್ತಿನಲ್ಲಿ ಒಬ್ಬನಲ್ಲ ಸಾವಿರಾರು ಜನರ ಜೀವನ ಬದಲಾಗುವಂತ ಸಾಧ್ಯತೆ ಇರ್ತದೆ, ಸ್ಫೂರ್ತಿಯಾಗಿರುತ್ತೆ. ಹಾಗಾಗಿ ಅದನ್ನೂ ಕೂಡ ನಾಮಫಲಕಗಳಲ್ಲಿ ಅಳವಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನ ಮಾಡೋದಕ್ಕೂ ಕೂಡ ಸಾಧ್ಯತೆ ಇದೆ. ಯಾಕೆಂದ್ರೆ ಇವರು ಎಷ್ಟು ಮೊಂಡುತನ ಮಾಡ್ತಾರೋ ನಮ್ಮ ಹೋರಾಟ ಅಷ್ಟು ಹೆಚ್ಚಾಗೇ ಆಗುತ್ತೆ. ಖಂಡಿತ ಗೊತ್ತಾಯ್ತು. ಬೇರೆ ರಾಜ್ಯದವರೇನಾದ್ರೂ ಒಂದು ಪಕ್ಷ ಕನ್ನಡ ನಾಮಫಲಕಕ್ಕೆ ಹೋರಾಟ ಮಾಡ್ತಿದಾರ ಕನ್ನಡಿಗರು ಅಂತ ಹೇಳಿ ನಗಲ್ವಾ? ಖಂಡಿತ. ನಮ್ಗೆ ಆಕ್ಚುಲಿ ಆಗಿರೋದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಮ್ಯಾಮ್. ನಾವು ಭರವಸೆ ಅಂತ ನಮ್ಮ NGO ಇಂದ ಇಲ್ಲಿ ನವೆಂಬರ್ ಮಂತ್ ಕಂಪ್ಲೀಟ್ ಸರ್ ನಾವು ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ, ಏನಂದ್ರೆ ಮಾತಾಡ್ ಮೊದಲು ಕನ್ನಡ ಅಂತ. ಏನಂದ್ರೆ ಎಲ್ಲೇ ಹೋದ್ರು ಮೊದಲು ಕನ್ನಡದಲ್ಲಿ ಮಾತಾಡಿ, ಏನಾದ್ರೂ ಮುಂದೆ ಇರೋರಿಗೆ ಕನ್ನಡ ಬರಲ್ಲ ಅಂತಂದ್ರೆ ಬೇರೆ ಭಾಷೆಯಲ್ಲಿ ಮಾತಾಡಿ. ಈಗ ಸರ್ ತಮಿಳ್ ಅಂದ್ರೆ ಲೈಕ್ ಫಸ್ಟ್ ಮಾತಾಡಿಸಿ, ಅಟ್ಲೀಸ್ಟ್ ಅವ್ರು ಕಲಿಯೋ ಒಂದು ನೆಸೆಸಿಟಿ ಕ್ರಿಯೇಟ್ ಆಗುತ್ತೆ. ಇಲ್ಲ ಅವ್ರಿಗೆ ಬರೋದೇ ಇಲ್ಲ ಅನ್ನೋ ಟೈಮಲ್ಲಿ ಬೇಕಾದ್ರೆ ನೀವು ಮಾತಾಡಿ, ನೀವೇ ಫಸ್ಟ್ ಹೋಗಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿ, ಅದಾದ್ಮೇಲೆ ಅವ್ರು ಕನ್ನಡ ಕಲಿತಿಲ್ಲ ಅನ್ನೋದು, ಕನ್ನಡ ಲೈಕ್ ಬಳಸ್ತಿಲ್ಲ ಅನ್ನೋದು ತಪ್ಪು. ಬಿಕಾಸ್ ನಮ್ಮಿಂದ ಮಾತ್ರ ಅವ್ರು ಕಲಿತಿಲ್ಲ. ಈಗ ನಾನು ಯಾರೋ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಅಂತಂದ್ರೆ ಅವ್ರಿಗೆ ಹೋಗ್ಬಿಟ್ಟು ಭಯ್ಯ ಪಾನಿ ದೇದೋ ಅಂದ್ರೆ ಅವ್ರು ಹಿಂದಿಲೇ ಮಾತಾಡ್ತಾರೆ, ಯಾಕಂದ್ರೆ ಅವ್ರಿಗೆ ನೆಸೆಸಿಟಿ ಇಲ್ಲ ಕನ್ನಡದಲ್ಲಿ ಮಾತಾಡೋದು. ನಾನು ಕನ್ನಡದಲ್ಲಿ ಕೇಳಿದ್ರೆ ಅವ್ರು ಕನ್ನಡದಲ್ಲಿ ತಿರ್ಗಾ ರೆಸ್ಪಾನ್ಸ್ ಮಾಡಕ್ಕೆ ಅಟ್ಲೀಸ್ಟ್ ಕಲ್ತ್ಕೊಂತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಅಭಿಯಾನ ಮಾಡ್ತಿದ್ವಿ, ಮಾತಾಡ್ ಮೊದಲು ಕನ್ನಡ ಅಂತ. ಸೊ ನಾವು ಇಡೀ MG ರೋಡು, ಚರ್ಚ್ ಸ್ಟ್ರೀಟು ಈ ಕಡೆ ಎಲ್ಲ ಏನಂದ್ರೆ ತುಂಬಾ ಜನ ಕನ್ನಡದಲ್ಲಿ ಮಾತಾಡಲ್ಲ ಮೊದಲಿಗೆ. ಸೊ ಹಂಗಾಗಿ ಕನ್ನಡದ ಒಂದಷ್ಟು ವೈಶಿಷ್ಟ್ಯಗಳನ್ನ ಬೋರ್ಡ್ಸ್ ಮಾಡಿಸಿ ಅದನ್ನ ಡಿಸ್ಪ್ಲೇ ಮಾಡಿ ಅಲ್ಲಿ ಬರೋ ಜನಗಳಿಗೆ ರಿಕ್ವೆಸ್ಟ್ ಮಾಡ್ತಿದ್ವಿ. ಅಂದ್ರೆ ಲೈಕ್ ಎಲ್ಲರೂ ಶಾಪ್ಸ್ಗಳಿಗೆ ನೀವು ಹೋದ್ರೆ ಅಥವಾ ಪಬ್ಸ್ ಆಗಿರ್ಬೋದು, ಎಲ್ಲೇ ಹೋದ್ರು ಕೂಡ ಕನ್ನಡದಲ್ಲಿ ಮಾತಾಡಿ ಅಂತ. ಸೊ ನಮಗೆ ಮಲಯಾಳಂ ಒಬ್ರು ಲೇಡಿ ಸಿಕ್ಬಿಟ್ಟು ಲೈಕ್ ಏನ್ ಮಾಡ್ತಿದ್ದೀರಾ ನೀವು, ಏನಾದ್ರು ಲೈಕ್ ನಾವು ಸೈನ್ ಮಾಡ್ಬೇಕಾ, ಏನ್ ಮಾಡಬೇಕು, ನಮ್ಗೆ ಗೊತ್ತಾಗ್ತಿಲ್ಲ ಇದು ಏನಂತ ಹೇಳಿ, ಏನ್ ಮಾಡ್ತಿದ್ದೀರಾ ಪ್ರೋಗ್ರಾಮ್ ಅಂತ. ಇಟ್ ಆಲ್ ಲೈಕ್ ಇಲ್ಲ ಮೇಡಮ್ ಈ ತರ ಪ್ರೋಗ್ರಾಮ್ ಮಾಡ್ತಿದ್ವಿ ಮಾತಾಡ್ ಮೊದಲು ಕನ್ನಡ ಅಂತ. ಸೊ ಹಾಗಾಗಿ ಲೈಕ್ ಇದೆಲ್ಲ ಕನ್ನಡದ ವೈಶಿಷ್ಟ್ಯಗಳು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವ್ರು ನಮ್ಗೆ ಒಂದೇ ಮಾತು ಕೇಳಿದ್ದು, ಕನ್ನಡಿಗರು ಈ ಥರನೂ ಮಾಡ್ತೀರಾ ಅಂತ. ಅಂದರೆ ಲೈಕ್ ಹಂಗಂದ್ರೆ ಏನಂತ, ಅಲ್ಲ ನಿಮ್ಮ ಭಾಷೆನ ಮಾತಾಡಿ ಅಂತ ನೀವೇ ಹೇಳ್ಕೊತಿದ್ದೀರಾ ಅಂತ. ನಾನು ಲೈಕ್ ಒಂದು ಸೆಕೆಂಡ್ ನಮಗೆ ಒಂಥರ ಲೈಕ್ ಒಂದು ಸಡನ್ ಆಗಿ ಬ್ಲಾಕ್ ಆಯಿತು. ಓಕೆ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಅವ್ರು ನೆಕ್ಸ್ಟ್ ಹೇಳಿದ್ರು, ಸರ್ ನಾನು ಓದಿದ್ದೆಲ್ಲ ಲೈಕ್ ಕೇರಳದಲ್ಲಿ, ಬಟ್ ನಾನು ಕೆಲಸ ಮಾಡಿದ್ದು US ಅಲ್ಲಿ, ಮತ್ತೆ ಇಲ್ಲಿ ಬಂದು ನಾನು ಕೇರಳದಲ್ಲೇ ಸೆಟ್ಲ್ ಆದೆ, ಬಟ್ ಇವಾಗ ಬ್ಯಾಂಗ್ಳೂರು ನಂಗೆ ಪೋಸ್ಟಿಂಗ್ ಆಗಿದೆ, ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಕೇರಳಕ್ಕೆ ಹೋದರೆ ಮೊದಲು ಯಾವುದೇ 5 ಸ್ಟಾರ್ ಹೋಟ್ಲಿಗೆ ಹೋದ್ರು ಕೂಡ ನಾನು ಮಲಯಾಳಮಲ್ಲೇ ಮಾತಾಡೋದು, ನಾನು ಬೇರೆ ಭಾಷೆಯಲ್ಲಿ ಮಾತಾಡೋಲ್ಲ. ಏನಕ್ಕೆ ಸರ್ ಏನಕ್ಕೆ ಮಾತಾಡಬೇಕು? ಬಟ್ ನೀವಿವತ್ತು ಬೆಂಗಳೂರಲ್ಲಿ ನಿಂತ್ಕೊಂಡು ಕೇಳ್ಕೊತಾ ಇದ್ದೀರಾ ಅಂದರೆ ನನಗೆ ಒಂಥರ ಅನ್ಸುತ್ತೆ, ಈ ಸ್ಥಿತಿಗೆ ತಲುಪಿಟ್ವಾ ಅಂತ ನಮ್ಗೆ ಅನ್ನಿಸ್ತು. ಓಕೆ, ಆಮೇಲೆ ಈ ಘಟನೆಗಳನ್ನು ಕೇಳಿದ್ರೆ ನಮಗೂ ಆಘಾತ ಅಲ್ವಾ, ನಾವು ಎಂತ ಸ್ಥಿತಿಲಿದ್ದೀವಿ ಅಂತ. ಅಂಡ್ ರೀಸೆಂಟ್ಲಿ ಸೋಮೇಶ್ವರ ಅವರು ಒಂದು ಮಾತು ಹೇಳ್ತಾರೆ, ಲೈಕ್ ಏನಂದ್ರೆ ಕನ್ನಡ ಏನಾದ್ರೂ ಕೊನೆ ಆಗ್ಬೇಕು ಅಂದ್ರೆ ಅದು ಯಾವ ಭಾಷಿಕರಿಂದನೂ ಸಾಧ್ಯ ಇಲ್ಲ, ಅಥವಾ ಯಾವ ರಾಜಕಾರಣಿಗಳಿಂದನೂ ಅದನ್ನ ಕೊನೆ ಮಾಡಕ್ ಸಾಧ್ಯ ಇಲ್ಲ. ಮಾಡೋಕ್ ಸಾಧ್ಯ ಇರೋದು ಒಬ್ಬರಿಂದ ಮಾತ್ರ, ಅದು ಕನ್ನಡಿಗರಿಂದ ಅಂತ. ಯಾಕಂದ್ರೆ ಕನ್ನಡಿಗರು ಬಳಸದೇ ಇದ್ರೆ ಯಾವುದೇ ಭಾಷೆ ಬೆಳೆಯಲ್ಲ. ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಒಂದು ಸಂಸ್ಕೃತಿ ಆಗಿರ್ಬೋದು, ಬೆಳಿಬೇಕು ಅಂದ್ರೆ ಅದರ ಬಳಕೆ ಜಾಸ್ತಿ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಚಾನಲ್ ಏನಾದ್ರು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಇದನ್ನ ನೋಡೋರು ಜಾಸ್ತಿ ಇರಬೇಕು, ಅಥವಾ ಇದ್ರ ವ್ಯೂವರ್ ಜಾಸ್ತಿ ಇರಬೇಕು. ಅದೇ ತರ ಯಾವುದೇ ಭಾಷೆ ಆಗಿದ್ರು ಕೂಡ ಬಳಸೋರು ಜಾಸ್ತಿ ಇದ್ರೆ ಅದು ಪರಂಪರೆಗಳಿಂದ ನೆಕ್ಸ್ಟ್ ಪರಂಪರೆಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಖಂಡಿತ. ಈಗ ನೆಕ್ಸ್ಟ್ ಮಾತಾಡ್ತೀನಿ ಬಸವರಾಜ್ ಸರ್. ಈಗ ಅನಿವಾರ್ಯತೆ ಸೃಷ್ಟಿ ಮಾಡಬೇಕು. ಈಗ ಸುನಿಲ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, ಬಳಕೆ ಆಗಬೇಕು, ಅದು ನಿರಂತರವಾಗಿ ಬಳಕೆ ಆಗಬೇಕು. ಇವತ್ತು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಕರ್ನಾಟಕದಲ್ಲೇ ಕನ್ನಡ ಏನು ಅನಿವಾರ್ಯ ಏನಲ್ಲ, ಅವಶ್ಯಕತೆನೇ ಅಲ್ಲ ಬಿಡಿ, ಅನಿವಾರ್ಯಕ್ಕೆ ಎಲ್ಲಿಂದ ಹೋಗೋಣ. ಅಂಥ ಸಿಚುವೇಶನ್ ಇದ್ದಾಗ ಅನಿವಾರ್ಯತೆ ಕ್ರಿಯೇಟ್ ಮಾಡಬೇಕು ಅಂದರೆ ಎಲ್ಲೆಲ್ಲಿ ಕನ್ನಡವನ್ನು ಹೆಚ್ಚು ಬಳಸ್ಬೋದು, ಯಾವ ಕ್ಷೇತ್ರಗಳಲ್ಲಿ ಕನ್ನಡವನ್ನು ತರಬೇಕು ಅಂತ. ಮೇಡಮ್ ಈಗ ನಾವು ಶಿವಾಜಿನಗರದಲ್ಲಿ ಅಲ್ಪಸಂಖ್ಯಾತರ ಏರಿಯಾ 30 ವರ್ಷದಿಂದ ಇದ್ದೀನಿ ನಾನು. ಕಾಕ್ಸ್ಟೋನು, ಜೀವನಹಳ್ಳಿ, ನೀಲ್ಸಂದ್ರ, ವಿವೇಕ್ ನಗರ, ಟಾನಿ ರೋಡು, ನಾಗವಾರ ಇವೆಲ್ಲ ಸುತ್ತ ತಮಿಳು ಭಾಷೆಗಳು. ಮುಂಚೆ ಎಲ್ಲಿ ನೋಡಿದ್ರೆ ಅಣ್ಣ DMK ಬಾವುಟಗಳು ತಮಿಳಲ್ಲೇ ಇರ್ತಿತ್ತು. ಅವು ನಾವೆಲ್ಲ ಹೋಗಿ ತೆಗ್ಸಿದೀವಿ ಹೋರಾಟ ಮಾಡಿ, ಅವಾಗೆಲ್ಲ ಕೇಸ್ ಹಾಕಿದ್ರು, ಚಿಂತೆ ಇಲ್ಲ, ಎಲ್ಲ ಜೈಲ್ ತೋರಿಸ್ಬಿಟ್ಟಿದ್ರು ನಮ್ಮನ್ನ. ಈಗ ಮುಂದೂ ಎಲ್ಲ ಜೈಲ್ ನೋಡಿದೀವಿ, ಮುಂದೆ ಕೂಡ ಅಷ್ಟೇ. ಈ ಹಿಂದಿ ವಾಲಾಗಳು ಬಂದಿದ್ದಾರೆ ಇವತ್ತ ಕೆಲ್ಸಕ್ಕೆ, ರಾಜಸ್ಥಾನದಿಂದ ಬಂದು
ಅಂಗಡಿಗಳು ಇಟ್ಕೊಂಡು ಕೆಲ್ಸಕ್ಕೆ ಆ ಜನನೇ ಕರೆಸ್ತಾರೆ. ನಮ್ಮ ಕನ್ನಡದಲ್ಲಿ ಹೋಗ್ಬೇಕು, ಕನ್ನಡದ ಮಕ್ಳಿಗೆ ಕೆಲಸ ಸಿಗ್ತಾ ಇಲ್ಲ ಇವತ್ತು. 85% ಉದ್ಯೋಗಗಳು ಕನ್ನಡದವ್ರಿಗೆ ಕೊಡ್ಬೇಕು ಕೆಲಸ. ಇವತ್ತು ಎಲ್ಲ ಬಿಹಾರದಿಂದ ಬರ್ತಾರೆ, ಅಂಗಡಿ ಮಾಲ್ ಓಪನ್ ಮಾಡ್ತಾರೆ, ಬಿಹಾರದಿಂದ ಕರೆಸ್ತಾರೆ. ರಾಜಸ್ಥಾನ ಒಬ್ಬ ಚಿನ್ನದ ಅಂಗಡಿ ಇಡ್ತಾನೆ, ಅಲ್ಲಿಂದ ಕರ್ಕೊಂಡ್ಬಂದು ಕೆಲಸ ಉದ್ಯೋಗ ಕೊಡ್ತಾರೆ. ನಮ್ಮ ಕನ್ನಡದ ಮಕ್ಕಳಿಗೆ ಎಲ್ಲ ಕಡೆ ಅನ್ಯಾಯ ಆಗ್ತಾ ಇದ್ದಾರೆ. ಅದು ಕೂಡ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀವಿ ನಾವು. ನಮ್ಮ ಮೇಲೆ ಕೇಸ್ಗಳು ಹಾಕಿ ಚಿಂತೆ ಇಲ್ಲ. 48 ಕೇಸು, 17 ಸಲ ಜೈಲು, 2 ಕಡೆ ರೌಡಿ ಲಿಸ್ಟ್ ಮಾಡಿದ್ದಾರೆ. ಇನ್ನೂ 100 ಕೇಸ್ ಹಾಕ್ಲಿ, ಕನ್ನಡ ಅಂತ ಹೋರಾಟ ಮಾಡ್ತೀವಿ. ಮೊನ್ನೆ ನಾರಾಯಣಗೌಡರ ಮೇಲೆ ಕೂಡ ಕೇಸ್ ಹಾಕಿದ್ರು, 15-20 ದಿವಸ ಜೈಲಲ್ಲಿ ಇಟ್ಟಿದ್ರು. ನೋವಾಗುತ್ತೆ ನಮ್ಗೆ. ಯಾಕಂದ್ರೆ ರಾಜಕಾರಣದವ್ರು ಏನ್ ಮಾಡ್ತಾ ಇದ್ದೀರಾ ನೀವು? ಪೊಲೀಸ್ ಅಧಿಕಾರಿಗಳು ಹೇಳ್ಬಿಟ್ಟು ತೆಗಿಸಿ, ನೀವು ನಿಮ್ ಕೆಲಸ ನಾವೇ ಯಾಕೆ ಮಾಡ್ಬೇಕು? ನಾವೇ ಬಿಟ್ಬಿಡ್ತೀವಿ, ನಾವು ಮಾಡಲ್ಲ. ಪೊಲೀಸ್ ಸ್ಟಿಕ್ ಮಾಡಿ, ನೀವು ಪವರ್ ಕೊಡಿ, ನೀವೇ ನಿಂತ್ಕೊಳ್ಳಿ, ನೀವೇ ತೆಗಿಸಿ. ಮೊನ್ನೆ ತುಮಕೂರು ಜಿಲ್ಲೆ ಅಧ್ಯಕ್ಷರೊಬ್ರು ಹೋರಾಟ ಮಾಡಿದಾರೆ, ಕರವೆಯಿಂದ ಲ್ಯಾಟಿಂದ ಹೋಗಿ ಹೊಡಿತಾರೆ. SP ಒಬ್ರು ಹೋಗ್ಬಿಟ್ಟು ಲ್ಯಾಟಿಂದ ಹೊಡಿ, ಗಾಡಿಗೆಲ್ಲ ಕಲ್ಲು ಹೊಡಿತಾರೆ, ಲ್ಯಾಟಿಂದ ಹೊಡಿತಾನೆ. ಯಾಕೆ ಹೋರಾಟ ಮಾಡೋದು ತಪ್ಪ? ಆ ಕೆಲಸ ನೀವು ಮಾಡಿ, ನಾವು ಮಾಡಲ್ಲ, ಹೋರಾಟನೇ ಮಾಡಲ್ಲ. ರೈಟ್ ಸರ್, ಮಾತಾಡ್ತೀನಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರು, ಇದು ಕನ್ನಡಿಗರ ಹೋರಾಟ, ಕನ್ನಡಕ್ಕಾಗಿ ನಡೀತಾ ಇರುವಂಥ ಹೋರಾಟ. ಈಗಾಗಲೇ ಸುನಿಲ್ ಅವರು ಒಂದು ಪಾಯಿಂಟ್ ಹೇಳಿದ್ರು, ಕನ್ನಡ ಕೊನೆಯಾಗಬೇಕು ಅಂತ ಹೇಳಿದ್ರೆ ಯಾವುದೋ ರಾಜಕಾರಣಿ ಅಥವಾ ಯಾವುದೋ ಒಂದು ಬೇರೆ ದೇಶ ಬಂದು ಇದನ್ನು ಕೊನೆ ಹಂತಕ್ಕೆ ತಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ, ಕನ್ನಡಿಗರೇ ಮಾಡಬೇಕು ಅಂತ. ನೋಡಿದ್ರಲ್ಲ, ನಮ್ಮ ಕನ್ನಡ ಬಳಕೆ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಕನ್ನಡ ಕೊನೆ ಆಗೋದಕ್ಕೆ ನಾವು ಕಾರಣ ಆಗೋದು ಬೇಡ, ಕನ್ನಡವನ್ನು ಬೆಳೆಸೋಣ, ಆ ಪ್ರಯತ್ನದಲ್ಲಿರೋಣ. ಒಂದಷ್ಟು ಜನ ಈ ಪ್ರಶ್ನೆಯನ್ನು ಖಂಡಿತ ಕೇಳ್ತಾರೆ, ಕನ್ನಡ ಯಾಕೆ ಬೇಕು, ಯಾಕೆ ಹೋರಾಟ ಅಂತ ಕೇಳ್ತಾರೆ. ನಿಮ್ಮ ಉತ್ತರ ಏನು? ನಿಮಗೆ ತಾಯಿ ಆಗಬೇಕು, ನಂದು ಅಷ್ಟೇ ಪ್ರಶ್ನೆ. ಕನ್ನಡ ನಿಮ್ಗೆ ಯಾಕೆ ಬೇಕು? ನಿಮ್ಗೆ ತಾಯಿ ಆಗಬೇಕು. ನಮಗೆ ತಾಯಿ ರೀ ಅದು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ತಾಯಿ ಭಾಷೆ, ಮಾತೃಭಾಷೆ ಅಲ್ವಾ? ಅದು ನಮ್ಗೆ ಬೇಕೇ ಬೇಕು. ಅದನ್ನ ಯಾಕೆ ಬೇಕು ಅಂತ ಕೇಳಿದ್ರೆ ನಿಮ್ ತಲೆ ಮೇಲೆ ಕೊಡ್ತೀವಿ ನಾವು. ಅದು ಕೇಳುವಂತ ಪ್ರಶ್ನೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಅಲ್ವಾ? ಅದು ಕೇಳಲೇಬಾರ್ದು. ಇನ್ನೊಂದು, ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ನೋಂದಣಿ ಇಲಾಖೆಗಳಲ್ಲಿ ಎಷ್ಟರ ಮಟ್ಟಿಗೆ ಕನ್ನಡದಲ್ಲಿ ಬಂದಂತ ಅರ್ಜಿಗಳನ್ನ ನೀವು ನೋಂದಣಿ ಮಾಡಿದ್ದೀರಾ? ಇದ್ರ ಪ್ರಶ್ನೆ ಮಾಡ್ಬೇಕಾಗತ್ತೆ ಸರ್ಕಾರಕ್ಕೆ. ಯಾಕೆಂದ್ರೆ ಆಂಗ್ಲ ಭಾಷೆಯಲ್ಲಿ ಬರೆದ್ರೆ ಮಾತ್ರ ಅವರು ನೋಂದಣಿ ಮಾಡ್ತಾರೆ, ಕನ್ನಡ ಓದಕ್ ಬರಲ್ಲ. ನನಗೆ ಗೊತ್ತು, ಎಷ್ಟೋ ಕಡೆ ನಾನು ಕನ್ನಡದಲ್ಲಿ ಬರೆದೆ ನೋಡೋಣ ಅಂತ, ನನ್ನ ಹತ್ರ ಸಾಕ್ಷಿ ಪುರಾವೆಗಳೆಲ್ಲ ಇದ್ದಾವೆ. ನಾನು ಕನ್ನಡದಲ್ಲಿ ಬರೆದು ಕೊಟ್ರೆ ಮೇಲಿಂದ ನೀವು ಆಂಗ್ಲ ಭಾಷೆಯಲ್ಲಿ ಬರೆದು ಕೊಡಿ ದೊಡ್ಡದಾಗಿ. ನಾನು ಹಲವು ಕಡೆ ಗಮನಿಸಿದೆ, ಕೆಲವೊಂದು ಬ್ಯಾಂಕ್ಗಳು ವಿಶೇಷವಾಗಿ ಬೇರೆ ಭಾಷಿಕ ಉದ್ಯೋಗಿಗಳೇ ಹೆಚ್ಚು. ನಮ್ಮ ಕನ್ನಡದವ್ರು ಹೋಗ್ತಾರೆ, ಪಾಪ ಚೆಕ್ ಬರೆಯೋಕ್ಕೂ ಗೊತ್ತಿಲ್ಲ. ಕನ್ನಡದಲ್ಲಿ ಚೆಕ್ ಬರೆದ್ರೆ ಅಕ್ಸೆಪ್ಟ್ ಮಾಡಲ್ಲ, ಇಂಗ್ಲಿಷಲ್ಲಿ ಬರೀಬೇಕು ಅಂತಾರೆ. ಎಂತ ದುಸ್ಥಿತಿ ಅಲ್ವಾ? ಪಂಜಾಬಿ ಇಂಟರ್ನೆಟ್ ಬ್ಯಾಂಕ್ಗಳು, ICICI ಬ್ಯಾಂಕ್ ನಾವೆಲ್ಲ ಹೋಗಿ ಗಲಾಟೆಗಳು ಮಾಡಿದೀವಿ. ಅವಾಗ ಚಲನ್ಗೂ ಎಲ್ಲ ಹಿಂದಿ ಇಂಗ್ಲೀಷ್ ಇರುತ್ತೆ. ಪಾಪ ರೈತರು ಹೋಗಿರ್ತಾರೆ, ಯಾರೋ ಅಮಾಯಕರು ಹೋಗಿರ್ತಾರೆ, ಅಲ್ಲಿ ಹೋದಾಗ ಹಿಂದಿಯಲ್ಲೇ ಮಾತಾಡಿಸ್ತಾರೆ, ಇಂಗ್ಲೀಷಲ್ಲೇ ಬರೀ ಅಂತ ಹೇಳ್ತಾರೆ. ಸಾಕಷ್ಟು ಕಡೆ ನಾವು ಬ್ಯಾಂಕ್ಗಳಲ್ಲಿ ಹೋಗಿ ಗಲಾಟೆ ಮಾಡೀವಿ. ಈಗ ನೋಡಿ, ಪೋಸ್ಟ್ ಆಫೀಸಲ್ಲಿ ಹಿಂದಿ ದಬ್ಬಳಕೆ, ರೈಲ್ವೆದಲ್ಲಿ ಹಿಂದಿ ದಬ್ಬಳಕೆ, ಬ್ಯಾಂಕ್ಗಳಲ್ಲಿ ಹಿಂದಿ ದಬ್ಬಳಕೆ. ಉತ್ತರ ಭಾರತೀಯರೆಲ್ಲ ಬಂದ್ಬಿಟ್ಟು ಆಫೀಸರ್ಸ್ಗಳೆಲ್ಲ ನಮ್ಮ ಮೇಲೆ ಕತ್ತಿ ಮೆಸ್ತಾ ಇದ್ದಾರೆ. ಕರ್ನಾಟಕ ಇನ್ನೂ ಸ್ವಲ್ಪ ದಿವಸ ಬಿಟ್ರೆ ನಮ್ಮ ಬೆಂಗಳೂರನ್ನ ಹಾಳು ಮಾಡಿಬಿಡ್ತಾರೆ. ರಾಜಕಾರಣದವ್ರು ಮೊದಲು ಎಚ್ಚೆತ್ಕೋಬೇಕು ಇದು ಮಾತು. ಯಾಕಂದ್ರೆ ಕನ್ನಡದವ್ರ ಉದ್ಯೋಗಗಳು ಕೊಡಬೇಕು. ಯಾವುದೇ ಒಂದು ಬ್ಯಾಂಕಲ್ಲಿ ಹೋದ್ರೆ ಒಬ್ಬ ಆಫೀಸರ್ಸ್ ನಮ್ಮವ್ರು ಕನ್ನಡದವ್ರು ಇರಬೇಕು. ಈಗ ನೋಡಿ, ಇವಾಗ ಬೆಂಗಳೂರು ಜನಕ್ಕೆ ಅರಿವಾಗ್ತಿದೆ, ಅಯ್ಯೋ ನೀರಿಲ್ಲ ಅಂದ್ರೆ ಕಷ್ಟನಪ್ಪ ಅಂತ ಹೇಳಿ ಈಗ ಹಲ್ಲುಜ್ಬೇಕಾದ್ರೆ ನೀರೇನು ಬಿಡ್ತಿಲ್ಲ, ಆಫ್ ಮಾಡ್ತಿದ್ದಾರೆ. ಆ ಅನಿವಾರ್ಯತೆ ಗೊತ್ತಾಗ್ತಿದೆ. ಹಾಗೇನೆ ಕನ್ನಡದ ಅನಿವಾರ್ಯತೆ ಗೊತ್ತಾಗೋದು ಹೆಂಗೆ? ಈಗ ನೋಡಿ, ನೀರು ಅವಾಗ ಕಾವೇರಿ ಹೋರಾಟ ಮಾಡಿದಾಗ ಇಡೀ ಬೆಂಗಳೂರು ಸ್ತಬ್ಧವಾಗಿತ್ತು. ಅಲ್ಲ, ಎಲ್ಲ ಮನೇಲಿ ಮಲ್ಕೊಂಡಿದ್ರು, ಟಿವಿ ನೋಡ್ತಾ ಇದ್ರು, ದೂರದರ್ಶನ ನೋಡ್ಕೊಂಡು ಯಾವ ಹೋರಾಟ ಎಲ್ಲಿ ಮಾಡ್ತಾ ಇದಾರೆ, ಎಲ್ಲಿ ಗಲಾಟೆ ಆಗುತ್ತೆ, ನಾಳೆ ನಾನು ಅಂಗಡಿ ಬಾಗಿಲು ತೆಗಿಯೋಕೆ ಆಗುತ್ತೋ ಇಲ್ವೋ, ನಾಳೆ ಕೆಲ್ಸಕ್ಕೆ ಹೋಗುತ್ತೆ, ಅದನ್ನ ವಿಚಾರದಲ್ಲಿ ಇದ್ರು ಹೊರತುನು ಮುಂದೊಂದಿನ ನನಗೆ ನೀರು ಸಿಗುತ್ತೋ ಇಲ್ವೋ, ನಾನು ಹೋಗ್ಬೇಕು, ಆ ವಿಚಾರ ಯಾರು ಮಾಡಿಲ್ಲ. ಇವತ್ತು ಅಂತವ್ರು ಅನುಭವಿಸ್ಬೇಕು. ನಾನು ಹೇಳೋದು, ನಮಗೆ ಆವಾಗ ನಾವು ಬೇಡ್ಕೊಂಡ್ವಿ, ಬನ್ನಿ ಪ್ರತಿಯೊಬ್ರು ಮನೆಯಿಂದ ಒಬ್ಬೊಬ್ರು ಬನ್ನಿ ಸಹಕಾರ ಕೊಡಿ ಅಂತ ಬೇಡ್ಕೊಂಡಾಗ ಬೆಚ್ಚಿಗೆ ಮನೇಲಿ ಇದ್ರಲ್ಲ ಅಂತವ್ರು ಇವತ್ತು ಬಿಂದಿಗೆ ಹಿಡ್ಕೊಂಡು ಇನ್ನೊಂದು ಹಿಡ್ಕೊಂಡು ನಮಗೆ ನೀರಿಲ್ಲ ಅಂತ ಕ್ಯಾನ್ ಹಿಡ್ಕೊಂಡು ಅಲ್ಲಿ ಗಲಾಟೆ ಮಾಡ್ತಿರಲ್ಲ, ಅದೇ ಹೋರಾಟನ ನಮ್ ಜೊತೆ ಬಂದು ಸೇರಿ ಮಾಡಿದಿದ್ರೆ. ನಾನು ಹಿಂಗೆ ಕೇಳಿದೆ, ಕಳಸತಿ ಕನ್ನಡ ಹೋರಾಟ ಆಯ್ತಲ್ಲ, ಎಷ್ಟು ಜನ ಸೇರಿದ್ರು ಅಂತ ಹೇಳಿ. ನಮಗೆ ನೋಡೋರ್ಗೆ ಏನನ್ಸುತ್ತೆ, ದೊಡ್ಡ ಮಟ್ಟದಲ್ಲಿ ಕನ್ನಡ ಹೋರಾಟ ಆಯಿತು ಅಂತ. ನಿಮ್ಮದೇ ಸಂಘಟನೆಯವರು ಅಂಕಿಅಂಶ ಹೇಳೋದು ಬೇಡ ಬಿಡಿ, ನಮಗೂ ಗೌರವಕ್ಕೆ ಧಕ್ಕೆ ಆಗುತ್ತೆ ಅಂದ್ರು. ಕಡಿಮೆ ಮಟ್ಟದಲ್ಲಿ ಕನ್ನಡಿಗರು ಹೋರಾಟಕ್ಕೆ ನಿಂತ್ಕೋತಾರೆ. ನಾವು ಚಿಕ್ಕವರಿದ್ದಾಗ ಕನ್ನಡ ಸ್ವಲ್ಪ, ಇನ್ನು ನಾನು ಚಿಕ್ಕವನಿದ್ದಾಗ ನೋಡಿದಂಥ ಕನ್ನಡ ಹೋರಾಟಕ್ಕೂ ಈಗಿನ ಒಂದು ಹೋರಾಟಕ್ಕೂ ಜನ ಸಹಕಾರ ಕೊಡುವಂಥದ್ದು ಕಡಿಮೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ
ಬಂದು ಪ್ರತ್ಯಕ್ಷವಾಗಿ, ಯಾಕೆ ಅಂದ್ರೆ ಈ ಮೊಕದ್ದಮೆಗಳು ಹಾಕ್ತಾರೆ, ವೈಯಕ್ತಿಕ ಪಾಪ ಏನೋ ಕಷ್ಟದಲ್ಲಿ ಇರ್ತಾರೆ, ಅವ್ರಿಗೂ ಭಾವನೆ ಆಸೆ ತುಂಬಾ ಇರುತ್ತೆ, ತುಂಬಾ ನಾನು ಹೋರಾಡಬೇಕು ಏನೇನೋ ಇರುತ್ತೆ. ಆದರೆ ಇಲ್ಲಿ ನ್ಯಾಯ ಸಿಗಲ್ಲ, ಬರೀ ಅನ್ಯಾಯದ ಪ್ರಪಂಚ ಇದು, ನ್ಯಾಯವಾಗಿ ಹೋದಂತವನಿಗೆ ಬದುಕೋಕ್ ಬಿಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಮನಸ್ಸಿಗೆ ನೋವಾಗಿ ಅವರು ಹಿಂದೇಟ್ ಹಾಕುವಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ಅನಿವಾರ್ಯತೆ ಸೃಷ್ಟಿ ಮಾಡಬೇಕು ಅಂದ್ರೆ ನಿಜವಾದ ಕನ್ನಡ ತಾಯಿಯ ಮಗ ಒಬ್ಬನು, ಕನ್ನಡ ಮಾತೃಭಾಷೆ ನಂದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತವನು, ಅವನು ಬೇರೆ ಭಾಷೆಯನ್ನ ನಾನು ಮಾತಾಡೋದಿಲ್ಲ, ಏನೇ ಅನಿವಾರ್ಯತೆ ಬಂದರೂ ಕೂಡ ನಾನು ಮಾತಾಡೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿಕೊಂಡು ಅದರಂತೆ ಅವ್ನು ನಡೀಲಿ. ಅನಿವಾರ್ಯತೆ ಕನ್ನಡದ ಯಾಕೆ ಬರಲ್ಲ, ಯಾಕೆ ಬಂದವ್ರು ಕನ್ನಡ ಕಲಿಯಲ್ಲ ಅಂತ ಆಮೇಲೆ ನೋಡಿ. ರೈಟ್. ಕರ್ನಾಟಕ ಅಂದಾಗ ಅತಿ ಹೆಚ್ಚು ಆರ್ಥಿಕತೆಯಲ್ಲಿ, ಈಗ GST ಅಂದರೂ ಕೂಡ ಅತಿ ಹೆಚ್ಚು 2ನೇ ಸ್ಥಾನದಲ್ಲಿದೆ. ಬೆಂಗಳೂರು ಅಂದಾಗ ಆರ್ಥಿಕತೆ ವಿಷಯದಲ್ಲಿ ಅತಿ ಹೆಚ್ಚು ಸಂಪಾದನೆ ಮಾಡುವಂಥ ಜಾಗ. ಹಾಗಾಗಿ ಬೇರೆ ಭಾಷಿಕರ ಸಂಖ್ಯೆ ಕೂಡ ಜಾಸ್ತಿ. ನಾವು ಇದನ್ನು ಗಮನಿಸಬೇಕು. ಆ ಬೇರೆ ಭಾಷಿಕರ ಹಾವಳಿಯಲ್ಲಿ, ಬೇರೆ ರಾಜ್ಯದವರ ಹಾವಳಿಯಲ್ಲಿ ಕನ್ನಡ ತೆರೆಮರೆಕಾರಿ ಆಗ್ತಾ ಇದೆಯಾ? ಬೇರೆ ಭಾಷೆಯವ್ರು ಬಂದಿರೋರು ಯಾರು ನಮ್ಮ ಭಾಷೆನ ಮರೀರಿ ಅಂತ ನಮ್ಗೆ ಹೇಳ್ತಿಲ್ಲ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ನಾವು ಸುಮ್ಮನೆ ಅವ್ರ ಮೇಲೆ ಗೂಬೆ ಕೂರಿಸಿ ನಾವು ತುಂಬ ಒಳ್ಳೆಯವರು ಅನ್ನೋ ತಪ್ಪು. ಯಾಕಂದ್ರೆ ಇವಾಗ ಯಾರೇ ತಮಿಳವ್ರು ಬಂದ್ರು ಕೂಡ, ಮಲಯಾಳಂ ಅವ್ರು ಬಂದ್ರು, ಹಿಂದಿ ಅವ್ರು ಬಂದ್ರು ಕೂಡ, ಅವ್ರು ಬಂದ್ಬಿಟ್ಟು ಯಾರು ನಮಗೆ ಕನ್ನಡ ಮರೀರಿ ಅಂತ ಯಾವತ್ತೂ ಹೇಳಿಲ್ಲ. ನಿಜ. ನಾವು ಮರಿತಿರೋದು ನಮ್ಮ ತಪ್ಪು. ಸೊ ಅವ್ರು ಏನೇ ಮಾಡಿದ್ರು ಕೂಡ ಲೈಕ್ ಎಂಡ್ ಆಫ್ ದ ಡೇ ಇವಾಗ ನಮ್ಮಲ್ಲಿ ಒಂದು 6 ಕೋಟಿ ಜನಸಂಖ್ಯೆ ಇದೆ. ಎಕ್ಸಾಂಪಲ್ ತಗೊಂಡ್ರು ಕೂಡ 6 ಕೋಟಿ ಇದೆ ಅಂದ್ರೆ ಅವ್ರೊಂದು 3 ಕೋಟಿ ಬಂದ್ರೆ ಇಟ್ ಶುಡ್ ಬಿ ಅನ್ ಆಡೆಡ್ ಅಡ್ವಾಂಟೇಜ್. ಯಾಕಂದ್ರೆ 3 ಕೋಟಿ ಜನಕ್ಕೆ ನಾನು ಕನ್ನಡ ಕಲಿಸ್ಬೋದು ಅನ್ನೋ ಅಡ್ವಾಂಟೇಜ್ ಆಗ್ಬೇಕಿತ್ತು. ಬಟ್ ಇವತ್ತೇನಾಗ್ತದೆ, ಆ 3 ಕೋಟಿ ಜನ ಇಲ್ಲಿ 6 ಕೋಟಿ ಜನದಲ್ಲಿ 4 ಕೋಟಿ ಜನ ಕಲ್ಸಿ ಹೋಗ್ತಿದ್ದಾರೆ. ಸೊ ಇನ್ನು 2 ಕೋಟಿ ಜನ ಕನ್ನಡ ಮಾತಾಡ್ತಿದ್ದಾರೆ. ಸೊ ಅವ್ರಿಗೆ ನಾವು ನಮ್ಮ ಭಾಷೆನ ಕಲಿಸ್ತಿಲ್ಲ, ನಾವು ಅವ್ರ ಭಾಷೆನ ಕಲಿತಿದ್ದೀವಿ. ಸೊ ಹಂಗಾಗಿ ಏನಾಗ್ತಿದೆ, ನಾವು ಲೈಕ್ ನಮ್ಮ ತನನ ಬಿಟ್ಕೊಡ್ತಿದೀವಿ ಅಷ್ಟೇ. ಯಾರ್ದು ತಪ್ಪಿಲ್ಲ. ಅವ್ರು ಇವಾಗ ವಲಸೆ ಬಂದಿದ್ದಾರೆ, ಅವ್ರಿಗೆ ನಾವೇನು ಹೇಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ನಮ್ ಲೈಕ್ ಬೇರೆ ಆಪ್ಷನ್ ಇಲ್ಲ. ಬಟ್ ನಾವು ನಮ್ಮ ತರನ ಉಳಿಸ್ಕೊಳ್ಳೋದ್ರಲ್ಲಿ ಎಷ್ಟು ಸ್ವಾಭಿಮಾನ ತೋರಿಸ್ತಾ ಇದೀವಿ, ಅದು ತಪ್ಪು. ಇವಾಗ ಯಾವುದೋ ನಮಗೆ ಒಂದು ಪಬ್ ಕಲ್ಚರ್ ಬಂತು, ಹಂಗನ್ಬಿಟ್ಟು ನಾವು ಮನೆಗಳಲ್ಲಿ ಹಬ್ಬ ಮಾಡೋದು ಬಿಟ್ಟಿಲ್ಲ, ಇವತ್ತಿಗೂ ಮಾಡ್ತಿದ್ದೀವಿ. ಯಾಕಂದ್ರೆ ಅದು ನಮ್ಮಲ್ಲಿ ಇನ್ನೂ ಉಳ್ಕೊಂಡಿದೆ. ಬಟ್ ನಾವು ಹೇಳ್ದಂಗೆ ಈ ಕನ್ನಡ ಉಳಿಸ್ಕೊಬೇಕು ಅನ್ನೋದೆಲ್ಲೂ ನಮ್ಮಲ್ಲಿ ಬರ್ತಿಲ್ಲ. ಯಾಕಂದ್ರೆ ಲೈಕ್ ಯಾವುದೇ ವ್ಯಕ್ತಿಗಾಗಿರ್ಬೋದು, ಇವಾಗ ನೀವು ಕೇಳ್ತಿದ್ರಿ ಲೈಕ್ ಏನ್ ಮಾಡ್ಬೋದು ಅಂತ. ಸೊ ಯಾವುದೇ ವ್ಯಕ್ತಿಗಾದ್ರೂ ತನ್ನ ಕನಸು ಕಾಣೋ ಭಾಷೆ ಏನಿದೆ, ಆ ಭಾಷೆ ಅವನಲ್ಲಿ ಕುಂಠಿತ ಆದಾಗ ಅವನಿಗೆ ಮನೋವಿಕಾಸ ಆಗಲ್ಲ. ಹೌದು. ಸೊ ಇವಾಗ ಯಾವುದೇ ವ್ಯಕ್ತಿ ಆಗಿರ್ಬೋದು, ಇವಾಗ ನಾನು ಮಲ್ಕೊಂಡ್ರೆ ನನಗೆ ಇಂಗ್ಲೀಷಲ್ಲಿ ಕನಸು ಬರಲ್ಲ, ಕನಸು ಕಾಣೋದು ನಾನು ಕನ್ನಡದಲ್ಲೇನೆ. ಸೊ ಆ ಭಾಷೆ ಯಾವತ್ತು ನಮ್ಮಲ್ಲಿ ಸಾಯುತ್ತೆ, ಅವತ್ತು ನಾವು ಆಸ್ ಅ ಪರ್ಸನ್ ಆಗಿ ಡೆವಲಪ್ ಆಗಕ್ಕಾಗೋದಿಲ್ಲ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂತಿಲ್ಲ ತುಂಬಾ ಸಲ. ಬಟ್ ಏನ್ ಮಾಡ್ತಿದೀವಿ, ನಮ್ಗೆ ವ್ಯಾಮೋಹ ಇದೆ. ಹೌದು, ತಪ್ಪಿಲ್ಲ, ಇಂಗ್ಲಿಷ್ ಕಲೀರಿ, ಹಿಂದಿ ಕಲೀರಿ, ಎಲ್ಲಿ ನೆಸೆಸಿಟಿ ಇದೆ ಮಾತಾಡೋಣ. ಇವಾಗ ನಾನು ಎಲ್ಲೋ ಕಾಶ್ಮೀರಕ್ಕೆ ಹೋಗ್ತೀನಿ, ಟ್ರಿಪ್ ಹೋಗ್ತೀನಿ, ಕನ್ನಡ ಮಾತಾಡಕ್ ಆಗಲ್ಲ, ಅಲ್ಲಿ ಮಾತಾಡೋಣ. ಬಟ್ ಕರ್ನಾಟಕದಲ್ಲಿ ಇದ್ದು ಏನಕ್ಕೆ ಮಾತಾಡ್ಬೇಕು ನಾನು ಹಿಂದಿನ? ಕರ್ನಾಟಕದಲ್ಲಿ ಇದ್ದು ಯಾಕೆ ಇಂಗ್ಲಿಷ್ ಮಾತಾಡ್ಬೇಕು? ಇವಾಗ ನಾನು ಯಾವ್ದೋ ಪಬ್ಗೆ ಹೋಗ್ತೀನಿ ಅಂತಂದ್ರೆ ಅಲ್ಲಿ ನಾನು 10 ಸಲ ಅಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ನ ಓನರು ನೆಕ್ಸ್ಟ್ ಟೈಮ್ ಕನ್ನಡ ಬರೋರ್ನ ಅಪಾಯಿಂಟ್ ಮಾಡ್ಕೊಂತಾನೆ. ಬಟ್ ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀನಿ ಅಲ್ಲಿ ಹೋಗಿ, ಹೇ ಹೌ ಮಚ್ ಇಸ್ ದಿಸ್ ಅಂತೀನಿ. ಸೊ ಆಟೋಮೆಟಿಕ್ ಆಗಿ ಅವನು ಯಾರನ್ನೇ ಅಪಾಯಿಂಟ್ ಮಾಡ್ಕೊಬೇಕಂದ್ರು ಔಟ್ ಸೈಡ್ ಇಂದ ಕರೆಸ್ತಾನೆ, ಯಾರಿಗೆ ಇಂಗ್ಲೀಷು ಹಿಂದೆ ಬರುತ್ತೆ ಅವ್ರು. ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಹಂಗೆ ಆಗಿದೆ ಸುನಿಲ್ ಅವ್ರೆ. ಹೆಂಗೆ ಅಂದ್ರೆ ಹಿಂದಿ ಮ್ಯಾಂಡೇಟ್ರಿ, ಇಂಗ್ಲಿಷ್ ಮ್ಯಾಂಡೇಟ್ರಿ ಅಂತಿದೆ ಹೊರತು ಕರ್ನಾಟಕದಲ್ಲಿ ಕನ್ನಡ ಬೇಕು ಅಂತ ಯಾವುದೇ ಫಾರ್ಮಲ್ಲಿ ಇಲ್ಲ. ಮ್ಯಾಮ್ ಇವಾಗ ಫಾರ್ ಎಕ್ಸಾಂಪಲ್ ಲೈಕ್ ಅದೆಲ್ಲ ಬಿಟ್ಬಿಡಿ, ಇವಾಗ ಬ್ಯಾಂಕ್ ಬಗ್ಗೆ ಮಾತಾಡ್ತಿದ್ರು. ಬ್ಯಾಂಕ್ ಇವತ್ತು ಎಷ್ಟು ಜನ ಹೋಗಿ ವಿಸಿಟ್ ಮಾಡ್ತಿದ್ವಿ, ತುಂಬಾ ಕಡಿಮೆ. ಇವಾಗ ATMs ಹೋಗ್ತೀವಿ, ಎಷ್ಟು ಜನ ಕನ್ನಡ ಸೆಲೆಕ್ಟ್ ಮಾಡ್ತೀವಿ ನಾವು ವಿಡ್ರಾ ಮಾಡ್ಬೇಕಾದ್ರೆ? ಕರೆಕ್ಟ್, ಯಾರು ಮಾಡಲ್ಲ, ಇಂಗ್ಲಿಷ್ ಮಾಡ್ತೀವಿ. ಸೊ ಆಟೋಮೆಟಿಕ್ ಆಗಿ ಬ್ಯಾಂಕ್ ನಾಳೆ ಏನು ತುಂಬಾ ಜನ ಯಾವ್ದನ್ನ ಸೆಲೆಕ್ಟ್ ಮಾಡ್ತಿದ್ರೆ ಅದನ್ನ ಅವ್ರು ಜಾಸ್ತಿಯಾಗಿ ಪಬ್ಲಿಷ್ ಮಾಡ್ತಾರೆ ಅಷ್ಟೇ. ಇವಾಗ ಒಂದು 100 ಜನ ಹೋಗ್ಬಿಟ್ಟು ಲೈಕ್ ಇಂಗ್ಲಿಷ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಅವ್ರು ನೆಕ್ಸ್ಟ್ ಏನೇ ಒಂದು ರೂಲ್ಸ್ ಪಾಲಿಸೀಸ್ ಅಥವಾ ಏನೇ ಒಂದು ಮಾಡ್ಬೇಕಾದ್ರೂ ಕೂಡ ಇಂಗ್ಲಿಷ್ ಅಲ್ಲಿ ಬಿಡ್ತಾರೆ. ಯಾಕಂದ್ರೆ ಅವ್ರ ಕಸ್ಟಮರ್ಸ್ ಆ ಭಾಷೆಲಿ ಜಾಸ್ತಿ ಇದಾರೆ. ಸೊ ಇದು ಕಾಮನ್ ಸೆನ್ಸ್. ಸರ್ವೆ, ಹೌದು, ಅವ್ರಿಗೊಂದು ಸರ್ವೆ ಸಿಗುತ್ತೆ, ಡೇಟಾ ಸಿಗುತ್ತೆ, ಆ ಬೇಸ್ ಮೇಲೆ ಅವ್ರು ಏನೇ ಒಂದು ನೆಕ್ಸ್ಟ್ ಸ್ಟೆಪ್ಗಳು ತಗೊಬೇಕಾದ್ರು ತಗೊಂತಾರೆ. ಅದನ್ನ ಮಾಡ್ಬೇಕಾಗಿರೋರು ಯಾರು? ನಾವು. ಸೊ ಎಂಡ್ ಆಫ್ ದ ಡೇ ನಾವ್ ಯಾರನ್ನೇ ಬ್ಲೇಮ್ ಮಾಡಿದ್ರು ಕೂಡ ನಾವು ಸರಿಯಾಗದೆ ಬೇರೆಯವ್ರನ್ನೇ ಪಾಯಿಂಟ್ ಔಟ್ ಮಾಡ್ಕೊಂಡು ಹೋಗೋದು ತುಂಬಾ ತಪ್ಪು. ಇವಾಗ ನಾನು ಯಾವುದೇ ಒಂದು ಹೋಟೆಲ್ಗೆ ಹೋದ್ರು ಕೂಡ, ಎಲ್ಲೇ ಹೋದ್ರು ಕೂಡ ನಾನು ಲೈಕ್ ಕನ್ನಡ ಡಿಮ್ಯಾಂಡ್ ಮಾಡಿದ್ರೆ ಅಥವಾ ನನ್ಗಿದು ನನ್ನ ಭಾಷೆ ನನ್ಗಿದು ಬೇಕು ಅಂತ ಕೇಳಿದ್ರೆ ಈಗ ಯಾವುದೋ ಒಂದು ಬಿಲ್ ಕೊಡ್ತಾರೆ, ಇಲ್ಲ ನಾನು ಕನ್ನಡದಲ್ಲಿ ಕೊಡಿ ಅಂತ ಕೇಳ್ಬೋದು. ಇವಾಗ ನಮ್ಮ ದೇವೇಗೌಡರು ಎಲ್ಲೇ ಹೋದ್ರು ಇವತ್ತಿಗೂ ಕನ್ನಡದಲ್ಲೇ ಸೈನ್ ಆಗ್ತಾರೆ. ಏನಕ್ಕೆ ಹಾಕ್ತಾರೆ? ಅರ್ಥ ಆಗಲ್ಲ ಬೇರೆ ಭಾಷೆಯವ್ರಿಗೆ, ಅವ್ರು ಹಾಕ್ಬೋದಲ್ಲ ಇಂಗ್ಲಿಷ್ ಅಲ್ಲಿ, ಬಟ್ ಏನಕ್ಕೆ ಹಾಕಲ್ಲ, ಕನ್ನಡದಲ್ಲೇ ಸೈನ್ ಹಾಕ್ತಾರೆ. ಇವತ್ತಿಗೂ ನೀವು ಯಾವುದೇ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಲೆಟರ್ ತಗೊಳ್ಳಿ ದೇವೇಗೌಡರದು, ಕನ್ನಡದಲ್ಲಿ ದೇವೇಗೌಡ ಅಂತಾನೆ ಇದೆ. ಅವ್ರು ಯಾಕೆ ಚೇಂಜ್ ಆಗಿಲ್ಲ? ಸೊ ಈ ರೀತಿ ಕ್ವಶನ್ಸ್ಗಳನ್ನ ನಾವು ನಮಗೆ ಹಾಕೊಬೇಕು. ಸೊ ನಾವು ಹಾಕೊಳ್ಳೋದಲ್ಲೇ ಬೇರೆಯವ್ರು ಬರ್ತಿದ್ದಾರೆ, ಬೇರೆಯವ್ರು ಮಾಡ್ತಿದ್ದಾರೆ, ಇನ್ಯಾರೋ ಇಂಪೋಸ್ ಮಾಡಿ ನಮ್ನ ಹಾಳು ಮಾಡ್ತಿದ್ದಾರೆ. ಇಲ್ಲ, ನಾವೇ ಹಾಳು ಮಾಡ್ಕೊಂತಿರೋದಷ್ಟೇ. ಈಗ ಏನಂದ್ರೆ ಲೈಕ್ ಎಲ್ಲರೂ ಹೇಳ್ತಾರೆ, ಡಾಕ್ಟರ್ಸ್ಗಳು ಹೇಳ್ತಿರ್ತಾರೆ, ಏನಾದ್ರು ನಿಮ್ ಹೆಲ್ತ್ ಹಾಳಾಗಬೇಕು ಅಂದ್ರೆ ಅದು ನಿಮ್ಮಿಂದ ಮಾತ್ರ ಅಂತ. ಸೊ ಹಂಗೇನೆ ಈ ಕನ್ನಡದ ಒಂದು ಹೆಲ್ತ್ ಏನಾದರೂ ಹಾಳಾಗಬೇಕು ಅಂದರೆ ಅದು ನಮ್ಮಿಂದ ಮಾತ್ರ. ರೈಟ್, ಅದು ಅಲ್ಟಿಮೇಟ್. ಸರ್, ಈಗ ನಾಳೆಯಿಂದ ಏನು? ನಾಳೆಯಿಂದ ಅದೇ ಮೇಡಮ್, ಇಡೀ ಕರ್ನಾಟಕಕ್ಕೆ ನಾವು ಈಗ ಸಭೆ ಕರ್ತಾ ಇದ್ದೀವಿ. 6 ಗಂಟೆಗೆ ಸಭೆ ಇದೆ ಆಫೀಸಲ್ಲಿ.
ಇಡೀ ರಾಜ್ಯಾಂತ ಹೋರಾಟ ನಾಳೆಯಿಂದ ಆಗುತ್ತೆ. ಯಾಕಂದ್ರೆ ಸರ್ಕಾರ ಕೈಗೆತ್ಕೊಂಡಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರು ನಾಳೆಯಿಂದ ಕೈಗೆತ್ತುತ್ತಾರೆ. ಆ ರೀತಿ ಆದ್ರೂ ಆಗ್ಬೋದು ಹೋರಾಟ ನಾಳೆಯಿಂದ. ಮಸಿ ಬೆಳೆದಾಗಿರ್ಬೋದು. ಅಲ್ಲ, ಸರ್ಕಾರ ಜೊತೆ ಏನಾದರೂ ಸಂಧಾನ ಮಾತುಕತೆ ಮಾತುಕತೆ ಆಯ್ತು ಮೇಡಮ್, ಅವರೇ ಹೇಳಿದ್ದಾರೆ. ಡೆಡ್ ಲೈನ್ ಕೊಟ್ಬಿಟ್ಟಿದ್ದಾರೆ, ಅವರೇ ಹೇಳಿದ್ದಾರೆ. ಫೆಬ್ರವರಿ 28 ಆಯ್ತು, ಇವತ್ತು 13ನೇ ತಾರೀಕು ಡೆಡ್ ಲೈನ್, ಇವತ್ತು ಮುಗೀತು. ನಾಳೆಯಿಂದ ಏನೂ ಇಲ್ಲ, ದಂಡಂ ದಶಕರಣಮೆ ಹೋರಾಟ ನಾಳೆಯಿಂದ. ಯಾಕಂದ್ರೆ ನಾವು ನೋಡಿ ಸಾಕಾಗ್ಬಿಟ್ಟಿದೆ ನಮಗೂ. ಅವ್ರು ಎಷ್ಟು ಕೇಸ್ ಹಾಕ್ತಾರೆ ಹಾಕ್ಲಿ, ತೊಂದರೆ ಇಲ್ಲ. ಎಷ್ಟು ಕೆಪಾಸಿಟಿ, ಜೈಲ್ ಕೆಪಾಸಿಟಿ ಇರೋದು 7,000 ಜನ, ಕೋಟ್ಯಾಂತರ ಜನ ಇವತ್ತು ಕನ್ನಡಿಗರಿದ್ದೀವಿ ನಾವು. ಎಲ್ಲ ಜೈಲ್ಗಳು ಗೊತ್ತಿದೆ ನಮ್ಗೆ, ಎಲ್ಲ ಜೈಲ್ ನೋಡಿದೀವಿ. ಅಂಡಮಾನ್ ಜೈಲ್ ಒಂದು ಬಾಕಿ ಇದೆ ನೋಡೋದು, ಅದಕ್ಕೂ ಸಿದ್ಧವಾಗಿದ್ದೀವಿ. ನಾಳೆಯಿಂದ ಹೋರಾಟ ನಡೆಯುತ್ತೆ. ರೈಟ್. ನಾಳೆ ಮುಂದೇನು? ನಾಳೆಯಿಂದ ಈಗ ಕಾನೂನು ಅಡಿಯಲ್ಲಿ ಇವತ್ತವರೆಗೂ ಅವಕಾಶ ಇದೆ. ನಾಳೆಯಿಂದ ಹೇಳಕ್ಕಾಗಲ್ಲ ಕಾನೂನು ಕೈಗೆತ್ಕೊಳ್ಳುವಂಥ ಪರಿಸ್ಥಿತಿ ಆದರೂ ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ನಾವು ಸಿದ್ಧವಾಗೇ ಇದ್ದೀವಿ, ನಮ್ಗೇನು ಭಯ ಇಲ್ಲ. ಆದರೆ ಅದಕ್ಕೊಂದು ಅವಕಾಶ ಕೊಡದೆ ಕನ್ನಡ ಹೋರಾಟಗಾರರ ಮೇಲೆ ಸುಮ್ಮನೆ ಒಂದಷ್ಟು ಮೊಕದ್ದಮೆಗಳನ್ನು ಹಾಕಬೇಕಾಗತ್ತೆ. ಅವರು ಒಂದು ಒಳ್ಳೆ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಪರವಾಗಿದ್ದಾರೆ ಅನ್ನೋ ಒಂದು ಅಭಿಮಾನ ಇದ್ರೆ ಅವ್ರಿಗೆ. ಇಷ್ಟು ದಿವಸಗಳ ಕಾಲ ಸಿದ್ದರಾಮಯ್ಯನವ್ರು ಮಾತಾಡೋದು ನೀವು ಗಮನಿಸಿರ್ತೀರಿ, ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು. ಅಂದ್ರೆ ಉಳಿಸೋ ಪ್ರಯತ್ನವೇ ಆಗ್ತಾ ಇದೆ. ಅಂದ್ರೆ ಅಂತಿಮ ದಿನಾಂಕ ಕೊಡೋದು ಉಳಿಸೋ ಪ್ರಯತ್ನಕ್ಕೆ ಇಷ್ಟೊಂದು ದಿನ ಬೇಡ. ನನಗೆ ತಿಳಿದ ಪ್ರಕಾರ ಉಳಿಸೋ ಪ್ರಯತ್ನಕ್ಕೆ ಇಷ್ಟೊಂದು ದಿನ ಪ್ರಯತ್ನ ಪಡೋದಲ್ಲ, ಉಳಿಸ್ಲೇಬೇಕಿದು. ಇದು ಹಿಂಗೆ ಒಂದೇ ಕಚ್ಚೊಂದು ತುಂಡೇಡು ಅಂತೀವಲ್ಲ, ಆ ತರ ಇರ್ಬೇಕಿದು. ಇದು ಹಿಂಗೆ ಒಂದೊಡ್ದು ಇನ್ನೊಂದೊಡ್ದು ಅದೆಲ್ಲ ಇಲ್ಲ, ಇದು ನಮ್ಮಲ್ಲಿ ಹಿಂಗೆ ಇರ್ಬೇಕು ಅಷ್ಟೇ. ಇದು BBMP ಏನಾಗ್ತಂದ್ರೆ ಕೆಲವು ಕಮಿಷನ್ ಗಿರಿಗಳು ಕುಂತಿದೆ ಅಲ್ಲಿ. ಈ ಹಿಂದಿ ಹೊಲಗಳ ಹತ್ರ 50,000 20,000 ತೊಗೊಂಡ್ಬಿಟ್ಟು ವರ್ಡಿಂಗ್ಸ್ಗಳೆಲ್ಲ ಇಂಗ್ಲೀಷಲ್ಲೇ ಆಗ್ತದೆ ಜಾಸ್ತಿ. ಅಲ್ಲಿ ಆ ಥರನೂ ಇದೆ. ಅವೆಲ್ಲ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಈ BBMP ಕಚೇರಿ ನೋಡ್ತೀವಿ ನಾಳೆಯಿಂದ ಅವ್ರು ಏನು ಮಾಡ್ತಾರೆ. ಮಾಡಲಿಲ್ಲ ಅಂದ್ರೆ ಅದೇ ಆಫೀಸ್ಗೆ ನುಗ್ತೀವಿ ನಾವು ನಾಳೆಯಿಂದ. ನಾಗರಿಕರ ಜವಾಬ್ದಾರಿ ಏನು ಹಾಗಾದ್ರೆ ನಾಳೆಯಿಂದ? ನೆಲದ ಒಂದು ಆದೇಶಗಳೇನಿದೆ ಅದನ್ನ ಎಲ್ಲರೂ ಗೌರವಿಸಬೇಕು. ಇದು ನೆಲದ ಆದೇಶ, ಏನಿವಾಗ ಸುಗ್ರೀವಾಜ್ಞೆ ಬಂದಿದೆ ಅದು. ಅದ್ರ ಜೊತೆಗೆ ನಾವು ಯಾರ ಜೊತೆ ವ್ಯವಹಾರ ಮಾಡ್ತಿದೀವಿ ಅಥವಾ ನಾವೆಲ್ಲಿ ಬದುಕ್ತಿದೀವಿ, ಪರಸ್ಪರ ಅನ್ಯೋನ್ಯತೆ ಬದುಕಬೇಕು ಅಂತಂದ್ರೆ ಅಲ್ಲಿನ ಭಾವನೆಗಳಿಗೂ ಕೂಡ ಬೆಲೆ ಕೊಡಬೇಕು. ಸೊ ಇಲ್ಲಿ ಆಗ್ತಿರೋದು ಅದೇ. ಇಲ್ಲಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ನಡೀತಿದೆ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಪರಸ್ಪರ ಭಾವಿಕತೆಯಿಂದ ಆಗಿರ್ಬೋದು, ಒಂದು ಪ್ರೀತಿಯಿಂದ ನಡ್ಕೊಂಡ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಯಾವ ಗಲಾಟೆಗಳು ಆಗಲ್ಲ, ಅಥವಾ ನಾಳೆ ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಯಾವ ಕೇಸ್ ಹಾಕಿಸ್ಕೊಂಡು ನಾವು ನಮ್ಮ ಕನ್ನಡ ಉಳಿಸ್ಕೋಬೇಕಾಗೋ ನೆಸೆಸಿಟಿ ಬರೋದಿಲ್ಲ. ಸೊ ಯಾರು ಇದಕ್ಕೆ ಲೈಕ್ ರೀಸನ್ ಆಗಿದ್ದಾರೆ ಅಥವಾ ಯಾರು ಓನರ್ಸ್ ಇದ್ದಾರೆ ಸ್ಟಾಪ್ಗಳದ್ದು, ಅವ್ರು ಇದನ್ನ ಅರ್ಥ ಮಾಡ್ಕೊಂಡು ಒಂದು ಗೌರ್ಮೆಂಟ್ ಕಡೆಯಿಂದ ಇನ್ನೊಂದು ಲೈಕ್ ಮಾನವೀಯತೆ ದೃಷ್ಟಿಯಿಂದ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡು ಇದನ್ನ ಚೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನಮಗೂ ಕೂಡ ನಮ್ಮ ಕರ್ನಾಟಕ ನೆಲದಲ್ಲಿ ಕನ್ನಡ ನೋಡೋ ಖುಷಿ ಆಗುತ್ತೆ. ಖುಷಿನ ನಮಗೂ ಕೊಡ್ಲಿ ಅವರು. ಖಂಡಿತ. ಕಾರ್ಯಕ್ರಮದಲ್ಲಿ ಬಸವರಾಜ್ ಪಡುಕೋಟೆಯವರು, ಭೂಷಣ್ ಅವರು, ಸುನಿಲ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ನಮ್ಮ ಮೆಗಾ ಸುದ್ದಿಯಲ್ಲಿ ಮಾತನಾಡಿದಂತಹ ವಿಷಯ ಕನ್ನಡವನ್ನು ಉಳಿಸುವಂತಹ ಒಂದು ಪ್ರಯತ್ನ. ಇವತ್ತು ಅಂತಿಮ ದಿನಾಂಕವನ್ನು ಕೂಡ ಕೊಟ್ಟಿದ್ದಾಗಿದೆ. ಇದೆಲ್ಲದರ ನಡುವೆ ಸರ್ಕಾರ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ನಾಳೆ ಕನ್ನಡ ಪರ ಸಂಘಟನೆಗಳು, ಆ ಹೋರಾಟಗಾರರು ಸರ್ವೆ ಮಾಡೋದಕ್ಕೂ ಸಿದ್ಧರಾಗಿದ್ದಾರೆ. ಯಾರು ಕನ್ನಡೀಕರಣ ಮಾಡಿಕೊಂಡಿಲ್ಲ ನಾಮಫಲಕವನ್ನು, ಅವರಿಗೆ ಕನ್ನಡದ ಪಾಠ ಮಾಡೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ನೋಡೋಣ ಹಾಗಾದರೆ ನಾಳೆ ಏನಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.